ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಇದು ನನ್ನ ಸಾಕ್ಷಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಜೀವಿತದಲ್ಲಿ ಹಲವಾರು ರೀತಿಯ ಘಟನೆಗಳು ನಮ್ಮನ್ನು ಸಂತೋಷಕ್ಕೆ ಅಥವಾ ದುಃಖಕ್ಕೆ ನಡೆಸಬಹುದು. ಈ ಒಂದು ಜೀವಿತದಲ್ಲಿ ಒಂದಲ್ಲ ಒಂದು ರೀತಿಯ ಮಹತ್ ಕಾರ್ಯಗಳು ದೇವರು ಮಾಡೇ ಇರುತ್ತಾರೆ. ಯಾಕಂದರೆ ಇದುವರೆಗೆ ನಾವು ಬದುಕಿರುವುದಾದರೆ ಆತನ ಕೃಪೆಯಾಗಿದೆ. ಕೆಲವು ಸಲ ಯೇಸು ಸ್ವಾಮಿಯ ಮಹಿಮೆಗೋಸ್ಕರ ಹಲವಾರು ಘಟನೆಗಳು ನಮ್ಮ ಜೀವಿತದಲ್ಲಿ ನಡೆಯಬಹುದು. ದೇವರ ವಾಕ್ಯದಲ್ಲಿ ನಾವು ನೋಡೋದಾದರೆ ನಮ್ಮ ಆಯುಷ್ಕಾಲದ ಪ್ರಥಮ ದಿನ ಪ್ರಾರಂಭವಾಗೋದಕ್ಕಿಂತ ಮೊದಲೇ ಎಲ್ಲ ದಿನಗಳು ಆತನ ಪುಸ್ತಕದಲ್ಲಿ ಬರೆಯಲ್ಪಟ್ಟೆಂಬುದಾಗಿ, ನಾವು ಕೇವಲ ಪಿಂಡವಾಗಿರುವಾಗಲೇ ಆತನ ಕಣ್ಣುಗಳು ನಮ್ಮನ್ನು ನೋಡಿತು ಎಂಬುದಾಗಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಮಧ್ಯದಲ್ಲಿ ಹೊಸ ಅತಿಥಿಯವರು ತಮ್ಮ ಸಾಕ್ಷ್ಯವನ್ನು ಹಂಚಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸುತ್ತೇನೆ. ಹೇಗಿದ್ದೀರಾ? ಒಳ್ಳೆ ಇದ್ದೇವೆ. ಚೆನ್ನಾಗಿದ್ದೀರಿ. ನಿಮ್ಮ ಹೆಸರು? ನಮ್ಮ ಹೆಸರು ಶಾಂತಮ್ಮ. ಶಾಂತಮ್ಮ, ನಿಮ್ಮ ಊರು? ನಮ್ಮ ಊರು ದಾವಣಗೆರೆ ಹತ್ರ ಒಂದು ಹಳ್ಳಿ. ದಾವಣಗೆರೆ ಹತ್ರ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದದೆಲ್ಲ ದಾವಣಗೆರೆಯಲ್ಲಿ. ಅದ ನಂತರ ಬೆಳೆದ ದಾವಣಗೆರೆಯಲ್ಲೇ ನೀವು ಹುಟ್ಟಿ ಅದ್ರ ನಂತರ ಅಲ್ಲೇ ನೀವು ಬೆಳೆದ್ರಿ? ಎಲ್ಲ ಅಲ್ಲಿ ಬೆಳೆದ್ವಿ. ನನ್ನ 7 ವರ್ಷ ನನ್ನ ವಯಸ್ಸು. ದಾವಣಗೆರೆಯಲ್ಲಿ 7 ವರ್ಷ ವಯಸ್ಸು. ಅಲ್ಲಿಂದ ಇಲ್ಲಿ ಶಿವಮೊಗ್ಗಕ್ಕೆ ಬಂದ್ವಿ. ಶಿವಮೊಗ್ಗಕ್ಕೆ ಬಂದು ಎಲ್ಲ ಮಕ್ಕಳು ನಾವು ಎಲ್ಲ ನನ್ನ ತಾಯಿಗೆ 7 ಜನ ಮಕ್ಕಳು. ನಾವು ಹುಟ್ಟಿ ಬೆಳೆದಿದ್ದು ದಾವಣಗೆರೆಯಲ್ಲಿ. ಇಲ್ಲಿ ಬಂದೆಲ್ಲ ಬೆಳೆದು ದೊಡ್ಡವರಾಗಿ ಶಿವಮೊಗ್ಗದಲ್ಲಿ. ಯಾವ ಕಾರಣಕ್ಕೆ ಆ ಒಂದು ದಾವಣಗೆರೆ ಊರನ್ನು ಬಿಟ್ಟು ನೀವು ಶಿವಮೊಗ್ಗಕ್ಕೆ ಬಂದ್ರಿ? ಅದು ನನ್ನ ಚಿಕ್ಕ ಅಪ್ಪ, ನನ್ನ ಚಿಕ್ಕ ತಂದೆ ಒಂದು ಪಕ್ಕದ ಮನೆಯಲ್ಲಿ ಮಲಗುವಾಗ ಅವರು ಬೀಡಿ ಸೇದೋ ಇದರಿಂದ ಕಡ್ಡಿ ಗೀಚಿ ಅವ್ರು ಹಾಕ್ಬೇಕಂತ ಹಾಕಲಿಲ್ಲ, ಗೊತ್ತಿಲ್ಲದೆ ಹಾಕ್ಬಿಟ್ರು. ಅದು ಬಟ್ಟೆ ಎಲ್ಲ ಇದ್ದಿದ್ದು ಅದು ಹೊತ್ಕೊಂಡಿದ್ದೆ, ಅವನಿಗೆ ನೋಡಿಲ್ಲ. ಮತ್ತು ಅವ್ರು ನೋಡಿದ್ಮೇಲೆ ಆ ಮನೆ ಸುಟ್ಟಿ ನಮ್ಮ ಮನೆಗೆ ಬೆಂಕಿ ಬಿತ್ತು. ಆ ನಂತರ ಬಂದು ಬಾಗಿಲು ತಟ್ಟಿತ್ತು, ಅಣ್ಣ ಬೆಂಕಿ ಬಿತ್ತು ಅಂತ. ಅಂದ್ರೆ ಆಕಸ್ಮಿಕವಾಗಿ ಅವ್ರು ಮಾಡಲಿಲ್ಲ, ಗೊತ್ತಿಲ್ಲದೆ ಬೆಂಕಿ ಬಿದ್ದಿತ್ತು. ಬೆಂಕಿ ಬೀಳುವಾಗ ಈಗ ಅವರು ಬೇಕು ಅಂತ ಹಾಕಲಿಲ್ಲ ಅಂದರೂ ಕೂಡ ಬೇರೆ ಮನೆಯವರು ಅವರಿಗೆ ಕೋಪ ಬರ್ತದೆ. ಈಗ ಈ ಸಮಯದಲ್ಲಿ ನೀನು ಇಲ್ಲಿ ಸಿಕ್ಕರೆ ಜನ ಅದೇ ಬೆಂಕಿ ಒಳಗೆ ನಿನಗೆ ಎತ್ತು ಹಾಕ್ಬೋದು ಅಂತ ಅಲ್ಲಿ ಎಲ್ಲ ನನ್ನ ತಂದೆ ಹೇಳಿ ಅವರಿಗೆ ನೀನು ಹೋಗ್ಬಿಡು, ಇಲ್ಲಿ ಇರಬೇಡ ಅಂತ ಹೇಳಿದ್ರು. ಅದೇ ಸಮಯದಲ್ಲಿ ಅವರಿಲ್ಲಿ ನನ್ನ ಇನ್ನೊಬ್ಬರು ಚಿಕ್ಕಪ್ಪರು ಶಿವಮೊಗ್ಗದಲ್ಲಿ ಇದ್ದರು. ಆಗ ನಮ್ಮನ್ನು ಅದೇ ಗುರ್ತ ಮೇಲೆ ನನ್ನ ಚಿಕ್ಕಪ್ಪ ಬೆಂಕಿ ಇಟ್ಟು ಬಂದಮೇಲೆ ಅಯ್ಯೋ ಅವ್ರನ್ನ ನಾನು ಅನರ್ಥ ಮಾಡಿ ಬಂದನಲ್ಲ ಅಂತ ಅವ್ರ ಮನಸ್ಸಿಗೆ ಎಣಿಸಿತ್ತೇನೋ ನನ್ನ ಸಣ್ಣ ಚಿಕ್ಕಪ್ಪಗೆ. ಆಮೇಲೆ ಮತ್ತೆ ನಮ್ಮನ್ನು ಇದು ಮಾಡಿ ಕಾಗದ ಬರ್ದು, ಆವಾಗೆಲ್ಲ ಫೋನ್ ಕಾಗದ ಬರ್ದು ನಮ್ಮನ್ನು ಎಲ್ಲರನ್ನ ಕರೆ ಕಳಿಸ್ಕೊಂಡ್ರು. ಕೇವಲ ಭಿಕ್ಷದವರು ಹಾಗೆ ನಮ್ಮ ಮಕ್ಕಳು, ನನ್ನ ತಂದೆ, ನನ್ನ ತಾಯಿ ನಾವು ಬಂದಿದ್ದು ಶಿವಮೊಗ್ಗಕ್ಕೆ ಬಂದ್ರಿ. ದಾವಣಗೆರೆ ನಿಮ್ಮದು ಅಲ್ಲಿ ಹೊಲ ಅಂತ ಎಲ್ಲ ಬಿಟ್ಟು ಬಂದ್ವಿ. ಎಲ್ಲ ಬಿಟ್ಟು ಬಂದ್ಬಿಟ್ಟು ಯಾವುದು ಅಂತ ಒಳ್ಳೆ ಒಂದು ಹಸ ಇತ್ತು, ಅದು ಸಹ ಬೆಂಕಿ ಒಳಗೆ ಸುಟ್ಟೋಯ್ತು. ಯಾವುದು ಇಲ್ಲ, ಎಲ್ಲ ಜೋಳ ರಾಗಿ ಅಂತ ಇಂಥ ಎಲ್ಲ ಸುಟ್ಟೋಯ್ತು. ಹುಟ್ಟಿದ ಬಟ್ಟೆ ಒಳಗೆ ನಾವು ಹೊರಗೆ ಬಂದಿದ್ದೆ, ಕಷ್ಟ ಆಯಿತು. ಮತ್ತು ಶಿವಮೊಗ್ಗ ಬಂದಮೇಲೆ ನಾವು ಹಾಗೆ ಕೂಲಿ ಪಾಲಿ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ವಿದ್ಯಾಭ್ಯಾಸಕ್ಕೆ ಹೋದ್ರ ನೀವು? ಇಲ್ಲ ಯಾತಕ್ಕೂ ಕಳಿಸ್ಲಿಲ್ಲ. ನನ್ನ ತಾಯಿ ತಂದೆ ತುಂಬ ಅವರು ಕೂಡ ಬಡವರು, ಕಷ್ಟದಲ್ಲಿ ಇದ್ದುಕೊಂಡು ನಾವು ಶಿವಮೊಗ್ಗದಲ್ಲಿ ಬಂದು ನಾವು ಹಾಗೆ ಇವ್ರದ್ದು ಕೆಲಸ ಮಾಡಿ, ಮನೆ ಕೆಲಸ ಮಾಡಿ ನಾನು 7 ವರ್ಷದ ಇದ್ರೂ ಕೂಡ ನಾನು ಬಟ್ಟೆ ಒಂದು ಸುತ್ಕೊಂಡು ಇವ್ರದ್ದು ಮನೆ ಕೆಲಸಕ್ಕೆ ಸಗಣಿ ಹಾಕಲಿಕ್ಕೆ ಹೋಗೋದು ನಾನು. ಮತ್ತು ಹೇಗಾರೆ ಮಾಡಿ ನನ್ನ ತಾಯಿ ತಂದೆ ಮತ್ತು ನನ್ನ ತಂದೆಗೆ ಒಂದು ಕಾಯಿಲೆ ಬಂತು, ರೋಗ ಬಂತು. ಅದರಲ್ಲೇ ನನ್ನ ತಂದೆ ತೀರು ಹೋದ ನಂತರ ನನಗೆ ಮದುವೆ ಮಾಡಿದ್ರು ನನ್ನ ತಾಯಿ. ಮದುವೆ ಮಾಡಿ ಅದು ಸಹ ಬಡವರು ಅವರು. ಮದುವೆ ಮಾಡಿದ ನಂತರ ನನ್ನ ಮದುವೆ ಆದಮೇಲೆ ಮತ್ತೆ ನಾನು 4 ವರ್ಷ ಮದುವೆ. ಎಷ್ಟು ಪ್ರಾಯಕ್ಕೆ ನಿಮಗೆ ಮದುವೆ ಮಾಡಿದ್ರು? 17 ವರ್ಷಕ್ಕೆ ಮಾಡಿದ್ರು. 17 ವರ್ಷಕ್ಕೆ ಮದುವೆ ಮಾಡಿದ್ರು. ಮದುವೆ ಮಾಡಿ ಒಂದು 4 ವರ್ಷ ತುಂಬೋದ್ರಲ್ಲಿ ನನಗೊಂದು ಮಗು ಆದ ನಂತರ ಅದು ಒಂದು 3-4 ವರ್ಷದ ನಂತರ ಇನ್ನೊಬ್ಬಳು ಆದ್ಲು. ಮೊದಲನೇ ಮಗು? ಅದು ಮೊದಲನೇ ಮಗು 5 ತಿಂಗಳಿಗೆ ಹೋಯ್ತು. ಅಲ್ಲ, ನಿಮ್ಗೆ ಎಷ್ಟು ಮಕ್ಕಳು? 3 ಜನ, ಒಂದು ಹೋಯ್ತು, ಈಗ 2 ಅಲ್ಲ, 2 ಮಕ್ಕಳು ಉಳಿದಿದ್ದು. ಅವರಿಗೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ನನಗಿದ್ದಾರು ಸಹ ಆಗಲಿಲ್ಲ, ನಿಮ್ಮ ಮಕ್ಕಳಿಗೆ ಆಗಲಿಲ್ಲ. ಆದರೂ ಮತ್ತೆ ಹೇಗೋ ಒಂದು ಇದು ಮಾಡಿ ಅವಳ ತಮ್ಮನಿಗೆ ಕೊಟ್ಟೆ, ಇನ್ನೊಬ್ಬಳಿಗೆ
ಅಲ್ಲೇ ಚಿಕ್ಕಮಗಳೂರಿಗೆ ಕೊಟ್ಟು ಮದುವೆ ಮಾಡಿದ್ರೆ ಅವ್ರದ್ದು ಸಹ ಒಳ್ಳೆ ಶ್ರೀಮಂತರೇ ಇದ್ರು ಕೂಡ. ಅಂದ್ರೆ ನೀವು ಅಂದ್ರೆ ನಿಮ್ಮ 2 ಹೆಣ್ಣು ಮಕ್ಕಳು ಅಂದ್ರೆ ನಿಮ್ಗೆ ಮದುವೆ ಆಗಿ ಆದಂತ 2 ಮಕ್ಕಳಿಗೆ ಸಹ ನಿಮ್ಗೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಅವರು ಸಹ ಅದೇ ಕೆಲಸ ಕೂಲಿ ಕೆಲಸನೇ ಮಾಡ್ಕೊಂಡು ಅವರು ಸಹ ಅವರಿಗೂ ಹೆಂಗೋ ಅಂಗಭಂಗದಿಂದ ಮದುವೆ ಮಾಡಿದ್ವಿ. ಅವರಿಗೆ ಸಹ ಬೇಗ ಮದುವೆ ಮಾಡಿದ್ವಿ. ಅವಳಿಗೆ ಸಣ್ಣವಳಿಗೆ 11 ವರ್ಷಕ್ಕೆ ಮದುವೆ ಮಾಡಿದ್ದು. ಸಣ್ಣ ಮಗಳಿಗೆ ಅವಳಿಗೂ ಸಹ ಒಂದು 12 ತುಂಬಲಿಲ್ಲ, ಅಷ್ಟು ಬೇಗ ಮದುವೆ ಮಾಡಿದ್ವಿ. ಮಾಡಿದ ನಂತರ ಅವಳಿಗೇನು ತಿಳಿಯಲ್ಲ, ಆದರೂ ಸಹ ಅವನು ಚಿಕ್ಕಮ್ಮನ ಒಟ್ಟಿಗೆ ಅವನಿಗೆ ಸಂಬಂಧ ಇತ್ತು. ಇವಳಿಗೆ ಗಂಡನ ಹೊಡಿಯೋನು, ಅತ್ತೆ ಮಾವ ಎಲ್ಲ ಪೆಟ್ಟು ಹಾಕು. ಅದಕ್ಕೆ ಅವಳು ತುಂಬ ಇದ್ರೂ ಸಹ ಅವಳು ನಾನು ಇಲ್ಲೇ ಸತ್ರು ನಾನು ಇನ್ನು ತವ್ರ ಮನೆ ಹಿಂದೆ ತಿರುಗಿ ಹೋಗಲ್ಲ ಅಂತ ಅವಳು ತೀರ್ಮಾನ ಮಾಡ್ಕೊಂಡಿದ್ಲು. ಹೇಗೋ ಜೀವನ. ಈ ಒಂದು ವಿಷಯಗಳು ಗೊತ್ತಿತ್ತ ನಿಮ್ಮ ಅಳಿಯ? ಇಲ್ಲ, ಗೊತ್ತಿಲ್ಲ. ನಿಮ್ಮ ಮಗಳು ಯಾವತ್ತೂ ಸಹ ನಿಮ್ಮ ಹತ್ರ ಇಂಥ ಎಲ್ಲ ಕಷ್ಟಗಳು ಉಂಟೆಂಬುದಾಗಿ ಹಂಚಿಕೊಳ್ಳಿಲ್ಲ? ಇಲ್ಲ, ಹೇಳಲಿಲ್ಲ, ನನಗೆ ಹಂಚಿಕೊಳ್ಳಿಲ್ಲ. ಅವಳು ಹೇಳೂ ಇಲ್ಲ, ಒಳ್ಳೆ ಇದ್ದೀನಿ ಅನ್ನೋಳು. ಆದರೂ ಸಹ ಅವಳು ಅದೇ ಮನೆಯಲ್ಲಿ ಜೀವನ ಮಾಡ್ತಾಯಿದ್ಲು. ಆದರೆ ನೆರೆಕೆರೆಯವರೆಲ್ಲ ಇಂಥವಂತಾಕಿ ಹಾಕಿರ್ತೀಯ, ನೀನು ಸುಮ್ಮನೆ ಹೋಗು, ನಿನ್ನ ತಾಯಿ ತಂದೆ ಮನೆಗೆ ಹೋಗು ಅಂತ ಅವಳಿಗೆ ಎಷ್ಟೋ ಜನ ಹೇಳಿದ್ದಾರೆ. ಆದರೆ ಅವಳಿಗೆ ಕೇಳಲಿಲ್ಲ ಯಾರ ಮಾತು. ನಾವು ಹೋಗುವಾಗೆಲ್ಲ ನಮ್ಮನೇನು ಹೇಳ್ತಿರ್ಲಿಲ್ಲ, ಹಾಗೆ ಇದ್ದರು. ನೀವು ಮದುವೆ ಮಾಡಿ ಕೊಟ್ಟದ್ದು ಮಗಳಿಗೆ ಸಹ ಶಿವಮೊಗ್ಗವೇ? ಚಿಕ್ಕಮಗಳೂರಿಗೆ ಮದುವೆ ಮಾಡಿಕೊಟ್ಟಿದ್ದು. ಒಳ್ಳೆ ಮಂತಾನ ಅಂತ ಕೊಟ್ವಿ. ಅವ್ರ ಅಣ್ಣ ತಮ್ಮ ಇಬ್ಬರೇ ಇದ್ದರು, ಮತ್ತು ಅಕ್ಕ ತಂಗಿಯರು ಇಬ್ಬರು. ಅವರು ಅಂಥ ಮನೆಗೆ ನೋಡಿ ಒಳ್ಳೆ ಮನೆ ಕಷ್ಟ ಮಾಡಿದಾಳಲ್ಲ ಅಂಥ ಮನೆಗಾದರೂ ಕೊಟ್ಟರೆ ಸುಖವಾಗಿರ್ರಿ ಅವಳು ನನ್ನ ಮಗಳು ಅಂತ ಕೊಟ್ವಿ. ಅವನು ಒಳ್ಳೆ ವಿದ್ಯಾಭ್ಯಾಸ ಮಾಡಿರೋನು ಅಳಿಯ. ಅವನು ಸೆಕೆಂಡ್ PU ಓದಿ ಎಲ್ಲ ಅವನಿಗೆ ಅಷ್ಟು ಕರುಣೆ ಬರಲಿಲ್ಲ. ಆದರೂ ಸಹ ಇವಳು ನನ್ನ ಮಗಳು ಅವಳು ನಾನು ಹೋಗೋಣ ಅಂತ ತಾಯಿ ತಂದೆ ಮನೆ ಅಂತ ಅವಳು ಹೇಳಲಿಲ್ಲ. ಅವನೇ ಬದುಕ್ತಿದ್ಲು. ಅವನೇ ಎಂಥದ್ದು ತಾಯಿ ತಂದೆ ಹತ್ರ ಜಗಳ ಮಾಡ್ಕೊಂಡು ನಡಿ ನಾನು ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ಬಿಡುವ, ನಾವೇ ಬಾಡಿಗೆ ಮನೆಯಲ್ಲಿ ಇದ್ವಿ. ಆದರೂ ಸಹ ಕರ್ಕೊಂಡು ಬಂದರು. ನಾನು ಹೇಳಿದೆ, ನೀವು ಹೊಲ ಮನೆ ತಾಯಿ ತಂದೆ ಎಲ್ಲ ಬಿಟ್ಟು ಹಾಗೆ ಬರೋದು ಒಳ್ಳೆಯದಲ್ಲ, ನೀವು ಅಲ್ಲೇ ಇರಬೇಕಾಗಿತ್ತು ಅಂತ ನಾನು ಹೇಳಿದೆ. ನೀವು ಹಾಗೆ ಹೇಳಿದ್ರೆ ನಾವು ಹೋಗ್ಬಿಡ್ತೀವಿ, ನೀವು ಇಲ್ಲೂ ಇರಲ್ಲ ಅಂತ ಹೇಳಿದ್ರು. ಮತ್ತು ಅವ್ರು ನಮ್ಮ ಮನೆಯವರಿದ್ದವರು ಎಲ್ಲೋ ಬೇರೆ ಕಡೆ ಒಂದು ಎಷ್ಟೆಷ್ಟಲ್ಲಿ ಅವ್ರಿಗೆ ಕೆಲಸ ಹುಡುಕಿ ಕೊಟ್ಟರು. ಅಲ್ಲಿ ಹೋಗಿ ಮಾಡಿ, ಮತ್ತು ನಿಮ್ಗೆ ಯಾವಾಗ ಬೇಕಾಗ್ತೈತೆ ಆವಾಗ ನೀವು ಮನೆಗೆ ಹೋಗ್ರಿ, ನಮ್ಮ ಹತ್ರ ಇರಬೇಡ್ರಿ ಅಂತ ನಾವು ಅವ್ರಿಗೆ ಏನೇನು ಬೇಕೋ ಅದೆಲ್ಲ ಜೋಡಿಸ್ಕೊಟ್ಟು ಅವ್ರಿಗೆ ಬೇರೆ ಕಡೆ ನಾವು ಕೆಲಸ ತೋರಿಸಿಕೊಟ್ವಿ. ಅಲ್ಲಿ ಶಿವಮೊಗ್ಗದಲ್ಲೇ? ಚಿಕ್ಕಮಗಳೂರಲ್ಲಿ. ನಿಮ್ಮ ಅಳಿಯನಿಗೆ ಏನು ಮನೆಯಲ್ಲಿ ನನಗೆ ಬೇಡ ಮನೆ ಬಿಟ್ಟು ನಿಮ್ಮ ಮನೆಗೆ ಬಂದ್ರು. ಮಗಳು ಸಹ ಅಳಿಯ ಸಹ ಮತ್ತು ಅಳಿಯ ಬಂದ್ಮೇಲೆ ಮಗಳು ಇನ್ನೇನು ಮಾಡ್ತಾಳೆ? ಆದರೂ ಅತ್ತೆ ತುಂಬ ಇವಳಿಗೆ ಬೇಡ ಹೋಗ್ಬೇಡ ಚಂದ್ರ. ಅವರ ಅತ್ತೆ ಮಾವ ಒಳ್ಳೇದಿದ್ರು, ಚೆನ್ನಾಗಿ ನೋಡ್ತಿದ್ರು. ಒಳ್ಳೇದಿದ್ರು ಅಂದರೆ ಮಗನಂತೇನೆ ಹೇಳ್ತಾರೆ. ಆದರೂ ಸಹ ಇವಳಿಗೆ ಹೋಗ್ಬೇಡ ಅಂತ, ಸೊಸಿಗೆ ಹೋಗ್ಬೇಡ ಅಂತ ಅವ್ರು ತುಂಬ ಒತ್ತಾಯ ಮಾಡಿದ್ದಾರೆ. ಆದರೆ ಅವಳು ಇಲ್ಲ, ಅವ್ರು ಹೋದ್ಮೇಲೆ ಮತ್ತು ನಾನು ಹೆಂಗೆ ಇರೋದು ಅಂತ ಕೈ ಹಿಡಿದು ಎಳೆದುಕೊಂಡು ಅವನು ಬಂದಿದ್ದಾನೆ. ನೀವು ಅವರು ಮನೆ ಬಿಟ್ಟು ಅಂದ್ರೆ ನಿಮ್ಮ ಅಳಿಯ ಅವರ ತಂದೆ ತಾಯಿ ಮನೆ ಬಿಟ್ಟು ನಿಮ್ಮನೆಗೆ ಬರುವಂತ ಸಮಯದಲ್ಲಿ ನೀವು ಈಗ ತಾನು ಹೇಳಿದ್ರೆ ಅವಳಿಗೆ ಕಷ್ಟ ಕೊಡ್ತಿದ್ರು, ಆ ವಿಷಯ ನಿಮ್ಗೆ ಏನಾದ್ರು ಗೊತ್ತಿತ್ತಾ ಅವಾಗ? ನಮಗೆ ಗೊತ್ತಿರಲಿಲ್ಲ. ಮದುವೆ ಮಾಡಿದ ನಂತರ ಗೊತ್ತಾಯ್ತು, ಹೀಗೆ ಅವನು ಬೇರೆ ಕಡೆ ಹೀಗೆಲ್ಲ ಉಂಟಂತ ಹೇಳಿ. ಅದ್ರ ನಂತರ ನಿಮ್ಗೆ ಗೊತ್ತಾಯ್ತು. ಅದಾದ್ಮೇಲೆ ಮತ್ತೆ ನಾವು ಏನು ಮಾಡ್ಲಿಕ್ಕೆ ಆಗ್ತೈತೆ, ನೀವೇ ಅನುಸರಿಸ್ಕೊಂಡು ಹೋಗವ, ಅವನು ಎಷ್ಟು ದಿವಸ ಇನ್ನೊಬ್ಬಳ ಹತ್ರ ಅವ್ನು ಎಷ್ಟು ದಿವಸ ಇರ್ಬೋದು, ಸಮಾಧಾನ ಮಾಡಿದ್ವಿ. ನೀನು ಅದೇ ಮನೆಯಲ್ಲಿ ಹೇಗಾರೆ ಸಹಿಸ್ಕೊಂಡು ನೀನು ಇರವ ಅಂತ ಹೇಳಿದ್ವಿ. ನಾವು ಹೇಳಿದ್ಮೇಲೆ ಅದೇ ಪ್ರಕಾರ ಅವಳು ಇದ್ಲು. ಎದುರುಗಡೆನೆ ಅವನು ಹಾಗೆ ಹೋಗ್ಬೇಕಾದ್ರೆ ಅವಳಿಗೂ ಸಹ ಎಷ್ಟು ಅಂತ ನೋಡೋದು. ನಾನು ನೀವು ಹೇಳಿದ್ರಿ ಅವರು ಮನೆ ಬಿಟ್ಟು ಬಂದ್ರಿ, ಅದ ನಂತರ ನೀವು ಒಂದೆಲ್ಲೋ ಚಿಕ್ಕಮಗಳೂರು ಎಸ್ಟೇಟ್ ಅಲ್ಲಿ ಕೆಲಸಕ್ಕೆ ಸೇರಿಸಿದ್ವಿ. ಆ ಒಂದು ಕೆಲಸಕ್ಕೆ ಸೇರಿಸ್ಕೊಂಡ್ಮೇಲೆ ಅವರ ಜೀವಿತ ಸರಿಯಾಗಿ ಆಯ್ತಾ? ಇಲ್ಲ, ಸರಿಯಾಗಿರ್ಲಿಲ್ಲ. ಆವಾಗ ಸಹ ಕಷ್ಟ. ಆವಾಗಲೂ ಸಹ ಅವನು ಕಲ್ತಿದ್ದ ಬುದ್ಧಿಯಲ್ಲಿ ಬಿಡೋದು ಅವರು. ಅದಕ್ಕೆ ಇವಳು ಮನಸ್ಸಿಗೆ ಯಾರಿಗೆ ಗೊತ್ತು, ಅಲ್ಲೂ ಸಹ ಅವರಿಗೆ ಸರಿ ಇಲ್ಲ. ಮತ್ತು ಬಂದ ಮೇಲೆ ನಾವೇನು ಮಾಡಿದ್ವಿ, ನೀನು ಸರಿ ಆಗಲ್ಲ ಅಂಥೇಳಿ ನಾವು ಎಲ್ಲ ಒಟ್ಟಿಗೆ ಬೇರೆ ಕಡೆ ಎಸ್ಟೇಟಿಗೆ ಹೋದ್ವಿ. ಬೇರೆ ಕಡೆ ಹೋದರೆ ನಾವು ನಾವು ಗಂಡ ಹೆಂಡತಿ ಎಲ್ಲರೂ ಹೋದರೆ ಇವರಿಬ್ಬರನ್ನು ಮನೇಲಿ ಬಿಟ್ಟು ಹೋಗ್ತಿದ್ವಿ. ಆಗ ಅವರು ಹೇಳೋದಂತೆ, ನೀನು ಮನೆಗೆ ಬಾ, ನಿನಗೆ ಸೀಮೆಎಣ್ಣೆ ಸುಟ್ಟು ಹಾಕಿ ಬೆಂಕಿ ಇಟ್ಟು ಸತ್ತು ಹೋದ್ಲು ಅವಳೆ ಅಂತ ನಾನು ಹೇಳಿದ್ದೇನೆ. ಹೇಳಿ ಎದುರಿಸಿದ್ದಾನೆ ಇವಳಿಗೆ, ನಿಮ್ಮ ಮಗಳಿಗೆ ಎದುರಿಸಿದ್ದಾನೆ. ಎದುರಿಸುವಾಗ ಅವಳು ಏನು ಮಾಡಿದ್ದಾಳೆ, ಹೆದರಿದ್ದಾಳೆ.
ಅಯ್ಯೋ ಇವ್ರು ಹೀಗೆ ಮಾಡುವವರು, ನನಗೆ ಇಷ್ಟೆಲ್ಲ ಪೆಟ್ಟು ಹಾಕಿದವರು, ಈಗ ಹೋದರೆ ಹೀಗೆ ಮಾಡುವವರು ಇವರು ಅಂತ ಇವಳು ಹೆದರ್ಬಿಟ್ಟಿದ್ದಾಳೆ. ಮತ್ತು ನಂತರ ನಾನು ಹೋಗೋದಿಲ್ಲವ ಅವ್ನು ಹಾಗೆಲ್ಲ ಹೇಳ್ದ ಅಂದ್ಲು. ಅವರ ತಾಯಿ ತಂದೆ, ಅಕ್ಕ ತಂಗಿಯರು, ತಮ್ಮ ಒಬ್ಬ, ಇಬ್ಬರು ಅತ್ತೆ ಮಾವ ನನ್ನ ಮಗಳಿಗೆ, ಸಣ್ಣಳಿಗೆ. ಆದರೂ ಅವರು ಎಷ್ಟು ಎಲ್ಲ ಸೇರ್ಕೊಂಡು ಹೀಗೆ ಮಾಡ್ತಾರಾ ಏನೋ ಅಂತ ಇವಳಿಗೆ ಭಯ ಶುರುವಾಯಿತು. ನಾನು ಹೋಗೋದಿಲ್ಲ, ನಾನೆಲ್ಲ ಎಲ್ಲರೂ ದುಡ್ಡು ತಿಂದರೂ ಪರವಾಗಿಲ್ಲ, ಅವನೊಟ್ಟಿಗೆ ನಾನು ಹೋಗಲ್ಲ ಅಂತ ಹೋಗಲಿಲ್ಲ. ಆದರೆ ಮತ್ತೆ ಏನು ಮಾಡೋದವ, ನೀನು ಹೇಗೋ ಇರು ಅಂಥೇಳಿ ಒಂದು ನಮ್ಮ ಮನೇಲೇ ಇದ್ಲು. ಇರುವಾಗ ಇರ್ತಾ ಏನು ಮಾಡ್ತು, ಇವಳಿಗೆ ಆ ಕಡೆ ಮನಸ್ಸು ಎಳೀತು, ನನ್ನ ಗಂಡನ ಮನೆಗೆ ನಾನು ಹೋಗಬೇಕು ಅಂತ. ಯಾರಿಗೆ? ನನ್ನ ಸಣ್ಣ ಮಗಳಿಗೆ. ಅಲ್ಲಿ ಮನಸ್ಸು ಎಳೆಯುವಾಗ ಅಲ್ಲಿ ಏನಾಯಿತು, ಅವನಲ್ಲೇ ಬೇರೆಳಿಗೆ ಮದುವೆ ಮಾಡ್ಕೊಂಡಿದ್ದಾನೆ. ಅಂದ್ರೆ ನಿಮ್ಮ ಮಗಳು ಬೇಡ ಅಂತೇಳಿ ಬಿಟ್ಟು ಬಂದವರಿಗೆ ಒಮ್ಮೆ ಮನಸ್ಸಾಯ್ತು, ತಿರುಗಿ ನಾನು ಗಂಡನ ಮನೆಗೆ ಹೋಗ್ತೇನೆ. ಆಗ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಗಂಡನಿಗೆ ಇನ್ನೊಂದು ಮದುವೆ ಆಗಿತ್ತು. ಅಲ್ಲಿ ತನಕ ನಿಮ್ಗೆ ಗೊತ್ತಿರ್ಲಿಲ್ಲ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾನೆ ಅಂತ ಏನೂ ಗೊತ್ತಿಲ್ಲ. ಮದುವೆ ಆಗಿದ್ದಾನೆ ಅಂತೆ. ಮತ್ತೆ ಯಾಕವ ಅಲ್ಲಿ ಹೋಗ್ತೇವೆ ಅಂತ ನಾವೆಲ್ಲ ಹೇಳಿದ್ರು, ಅವಳು ಕೇಳಲಿಲ್ಲ. ಆ ದೇವರು ಈ ದೇವರು ಇಲ್ಲ, ಒಂದು ದೇವರು ಹರಕೆ ಮಾಡಿಲ್ಲ ನಾವು, ಅಷ್ಟು ಎಲ್ಲ ಮಾಡಿದ್ರು ಕೂಡ ಇವಳಿಗೆ ಆ ಕಡೆ ಮನಸ್ಸು ಇವಳಿಗೆ ಬಿಡಂಗಿಲ್ಲ. ಎಷ್ಟು ಹೇಳಿದ್ರು ಒಂದು ಗಂಡ ಎಂಬುದಾಗಿ ನಾನು ಹೋಗಿ ಜೀವನ ಮಾಡಿದ್ರೆ ಒಳ್ಳೇದಿತ್ತಲ್ಲ, ನಾನು ಯಾಕಾರು ಬಂದೆ ಅಂತ ಅವಳ ಮನಸ್ಸಲ್ಲಿ ಅದು ಹುಟ್ಟಿತ್ತು ಅನಿಸ್ಲಿಕ್ಕೆ. ಮತ್ತೆ ನಂತರ ನೋಡಿದ್ರೆ ಡೈರೆಕ್ಟಾಗಿ ಇವಳು ಮಾಡೋ ಕಾಟಕ್ಕೆ ನಾನು ಅವರಿಗೆ ಬರ ಮಾಡಿದ್ಕೆ ಅವನ ಹೆಂಡತಿಗೆ ಕರ್ಕೊಂಡು ಬಂದ ನಮ್ಮ ಮನೆಗೆ. ಕರ್ಕೊಂಡು ಬರುವಾಗ ನಾವು ಸ್ವಲ್ಪ ಬಾಡಿಗೆ ಮನೆಯಲ್ಲಿದ್ದರು, ಸ್ವಲ್ಪ ದೇವ್ರ ಕೃಪೆಯಿಂದ ನಾವು ಚೆನ್ನಾಗಿದ್ವಿ. ಅಂದರೆ ನಾವೇನು ಈ ದೇವ್ರು ಕಂಡುಕೊಂಡಿರಲಿಲ್ಲ, ಹೀಗೆ ಸೈತಾನಿಗೆ ಅಲ್ಲಿ ಇಲ್ಲಿ ಆ ದೇವ್ರು ಈ ದೇವರು ಅಂತ ಮಾಡ್ತಾ ಇದ್ವಲ್ಲ. ಕರ್ಕೊಂಡು ಬಂದಮೇಲೆ ನಾನು ತಂಗಿಯರೆಲ್ಲ ಹೇಳಿದ್ರು, ನೀನು ಅವ್ನು ಮದುವೆ ಮಾಡಿದ ಮೇಲೆ ಎಷ್ಟಾದರೂ ನೀನು ಅವನು ಮನೆಗೆ ಹೋಗೋದಲ್ಲ ಅಂತ. ಅಲ್ಲೇ ಅವನಿಗೆ ಒಂದು ಗಂಡು ಮಗು, ಹೇಗೆ ಇವಳಿಗೆ ಹೋಗ್ಲಿಕ್ಕೆ ಸಾಧ್ಯ? ನೋಡವ, ನೀನು ಕಣ್ಣಾರೆ ನೋಡಿದ್ಯಲ್ಲ, ನಿನ್ನ ಮನಸ್ಸಿದ್ರೆ ನೀನು ಹೋಗು, ನಾವು ಬೇಡ ಅನ್ನೋಲ್ಲ. ಆದರೆ ಮುಂದೆ ಬರೋದು ಕಷ್ಟ. ನಾವು ಇಷ್ಟವರೆಗೆ ನೋಡಿದ್ವಿ, ಇನ್ನು ನಿನ್ನ ಇಷ್ಟ ಅಂತ ನಾವು ಹೇಳಿದ್ವಿ. ನಾವು ಹೇಳಿದ್ಕೆ ಮತ್ತು ನನ್ನ ತಂಗಿಯರು ಆಚೆ ಈಚೆ ಜನ ಎಲ್ಲ ಮದುವೆ ಆದಮೇಲೆ ನೀನು ಹೋಗೋದು ಸರಿಯಲ್ಲ ಹೇಳಿದ ಮೇಲೆ ಇವಳು ಸುಮ್ಮನಾಗುವಾಗ ಅವ್ರು ಏನು ಮಾಡಿದ್ರು, ಇಲ್ಲಿ ಮಂಚಕಲ್ಲಿಗೆ ಬಂದರು. ಅವ್ನು ಮಂಚಕಲ್ಲ, ಈ ಒಂದು ಮಂಚಕಲ್ಲ ನಿಮ್ಗೆ ಮೊದಲಿಂದ ಅವ್ನು ಬಿಟ್ಟು ಹೋದ ನಂತರ ಸಹ ನಾವು ಮೊದಲಿಂದ ಇಲ್ಲಿ ಇದ್ವಿ. ಇವಳು ಚಂದ್ರಮಾಸ ಇದ್ಲು. ನೀವು ಅಂದ್ರೆ ನೀವು ಹೇಳಿದ್ರೆ ಶಿವಮೊಗ್ಗದಲ್ಲಿ ನೀವು ಇದ್ರಿ ಎಂಬುದಾಗಿ ಇದ್ವಿ. ಅದರ ನಂತರ ನೀವು ಮಂಚಕಲ್ಲಲ್ಲಿ ನಾವು ಬಂದ್ವಿ. ಇಲ್ಲಿ ನನ್ನ ತಂಗಿ ಇದ್ಲು ಮಂಚಕಲ್. ನಿಮ್ಮ ತಂಗಿ ಅವಳ ಗುರ್ತಿದ ಮೇಲೆ ನಾವು ಇಲ್ಲಿ ಬಂದ್ರಿ. ಮಂಚಕಲ್ ಎಂಬುದು ನಮ್ಮ ಉಡುಪಿಯ ಸಮೀಪದಲ್ಲಿರುವ ಒಂದು ಚಿಕ್ಕ ಊರಾಗಿದೆ. ಅದ ನಂತರ ಮಂಚಕಲ್ಲಲ್ಲಿ ನಿಮ್ಮ ತಂಗಿಯ ನಿಮಿತ್ತ ನೀವು ಮಂಚಕಲ್ಲಿಗೆ ಬಂದ್ರಿ. ಹಾಗಾದ್ರೆ ನಿಮಗೆ ಪರಿಚಯ ಇತ್ತು, ಒಂದು ಉಡುಪಿ ಮಂಚಕಲ್ ಶಿರುವ ಎಲ್ಲ ನಮಗೆ ಪರಿಚಯ ಇರುವಾಗ ಚಂದ್ರಮ್ಮ ಕೂಡ ನಮ್ಮೊಟ್ಟಿಗೆ ಇದ್ಲು, ನನ್ನ ಸಣ್ಣ ಮಗಳು. ನೀವು ಮತ್ತೆ ಎಲ್ಲ ಕುಟುಂಬ ಸಮೇತವಾಗಿ ಮಂಚಕಲ್ಲಿಗೆ ಬಂದ್ವಿ. ಬರುವಾಗ ಇವಳಿಗೆ ನನ್ನ ಸಣ್ಣ ಮಗಳಿಗೆ ಏನಾಯ್ತು, ಅವಳ ಗಂಡ ನಾವು ಬೇಡ ಅಂದಮೇಲೆ ಅವಳು ಹಾಗಾದ್ರೆ ನನಗೆ ಬೇಡ ಅಂತ ಬಿಟ್ಟು ಬರುವಾಗ ಇವಳು ಅಲ್ಲಿ ಅವ್ರೇನೋ ಮಾಡಿಬಿಟ್ರು. ಇವಳಿಗೆ ಏನು ಮಾಡಿದ್ರೋ ಗೊತ್ತಿಲ್ಲ, ಆದರೆ ಇವಳಿಗೆ ಆ ಕಡೆನೇ ಮನಸ್ಸು. ಮತ್ತು ನಮ್ಮನ್ನು ಹುಡುಕೊಂಡು ಅವರೇ ಬಂದರು. ಯಾರು? ನನ್ನ ಮಗಳ ಗಂಡ, ಅವನು ಅಳಿಯ ಬಂದರು, ಮಂಚಕಲ್ಲಿಗೆ ಬಂದರು. ಅವನ ಹೆಂಡತಿಗೂ ಕರ್ಕೊಂಡು ಬಂದರು. ಬರುವಾಗ ನಾವು ಹೇಳಿದ್ವಿ, ನೀನು ಅವಳಿಗೆ ಸೇರಿಸ್ಕೋಬೇಡ ಚಂದ್ರ, ನೋಡು ಅವನು ಮದುವೆ ಆಗಿ ಮತ್ತು ಅವನು ಇಲ್ಲಿ ಬಂದಿದ್ದಾನೆ ಅಂದರೆ ಅದು ಒಳ್ಳೇದಾಗಲ್ಲ ನೋಡು ಅಂತ ಹೇಳಿದರು. ಅವ್ರನ್ನ ಕರೆದ ನಂತರ ಅವರಿಗೆ ಕುಂದರ್ಸಿ ಅಡುಗೆ ಮಾಡಿ ಹಾಕೊಳ್ಳು, ಅವ್ರು ಎಂಥ ಇದಕ್ಕೋ ನನಗೆ ಗೊತ್ತಿಲ್ಲ. ಹಾಕಿ ಕೂಡ ಆ ಹೆಂಗಸು ಸ್ವಲ್ಪ ಜೋರಿದ್ಲು ಮಾಡ್ಕೊಂಡಿದ್ದು ಮದುವೆ. ಮತ್ತು ನಂತರ ಏನಾಯಿತು, ಅದೇ ಮಂಚಕಲ್ಲಲ್ಲಿ ಎಲ್ಲ ಸೇರ್ಕೊಂಡು ಅವನಿಗೆ ಪೆಟ್ಟು ಹಾಕ್ಬೇಕು ಅಂತ ನನ್ನ ತಂಗಿ ಗಂಡ ಮಕ್ಕಳು ಎಲ್ಲ ಹಾಗೆ ಹುಡುಗಿ ಜೀವನ ಹಾಳು ಮಾಡಿ ಮತ್ತೆ ಬಂದಿದ್ದಾರಲ್ಲ ಇವರು ಅಂತ. ಅಷ್ಟಾಗ ಅವಳು ಏನು ಮಾಡಿದ್ಲು, ನನ್ನ ಗಂಡ ಹೊಡಿತಾರ ಅನ್ನೋದು ಕಿಚ್ಚಿಗೆ ಅವಳೇ ಹೋಗಿ ಒಂದು ಪೆಟ್ಟು ಹೊಡೆದಂಗೆ ಮಾಡಿದ್ಲು ಗಂಡಗೆ. ಯಾರು? ನನ್ನ ಸಣ್ಣ ಮಗಳು ಹೊಡೆದಂಗೆ ಮಾಡಿದಾಗೆ ಆ ಜನ ಎಲ್ಲ ಆಚೆ ಈಚೆ ಇದು ಮಾಡಿ ಪೊಲೀಸ್ನವ್ರು ನೋಡ್ತಾಯಿದ್ರು. ಸ್ಟೇಷನ್ ಹತ್ರನೇ ಇತ್ತಲ್ಲ ಮಂಚಕಲ್ಲಲ್ಲಿ.
ಎಲ್ಲ ನೋಡುವಾಗ ಹೊಡೆದು ಅವಳ ಸಣ್ಣ ಮಗಳು ನಾವು ಬಿಸಿ ರೋಡಾಗಿದ್ವಲ್ಲ ಆ ಕಡೆ ಹೋಗ್ತಾಯಿದ್ರೆ ಪರಿಚಯ ಇದ್ದವರು ಮಂಚೆಕಲ್ಲಲ್ಲಿ ಜನ ಬೇರೆಯವರು, ಚಂದ್ರ ನೀನು ಹಾಗೆ ಹೋಗಬೇಡ, ನೀನು ಹೋದರೆ ಇಲ್ಲಿ ತಪ್ಪಿಗೆ ನೀವೇ ಸಿಕ್ಕೊಳೋದು. ಅದರ ನಂತರ ಅಂದರೆ ಈಗೆಲ್ಲ ಆದ ನಂತರ ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ಕಂಪ್ಲೇಂಟ್ ಕೊಡ್ಲಿಕ್ಕೆ. ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗುವಾಗ ಅಲ್ಲಿ SI ಇದ್ದರು, SI ಒಳ್ಳೆ SI ಇದ್ದರು. ಮತ್ತು ಅವಳನ್ನೂ ಕರೆದ್ರು, ನನ್ನ ಮಗಳಿಗೂ ಕರೆದ್ರು, ಅವಳನ್ನೂ ಕರೆದ್ರು, ಅವನ್ನು ಹೇಳ್ಕೊಂಬಂದರು. ಹೇಳ್ಕೊಂಬಂದು ಪೊಲೀಸ್ನವರು ಎಲ್ಲ ಕೇಳಿದ್ರು, SI ಕೇಳಿದ್ರು, ಇದರಲ್ಲಿ ಫಸ್ಟ್ನೇ ಹೆಂಡ್ತಿ ಯಾರು ನಿನಗೆ ಅಂತ ಕೇಳಿದ್ರು. ಇಬ್ಬರನ್ನೂ ನಿಲ್ಲಿಸ್ಕೊಂಡ್ರಲ್ಲಿ. ಆಮೇಲೆ ಫಸ್ಟ್ನೇ ಹೆಂಡ್ತಿ ಇವಳೇ ಅಂತ ಅಂದರು ನನ್ನ ಚಂದ್ರಮ್ಮಗೆ. ಅದಕ್ಕೆ ಅವಳು ನಿನಗೆ ಡೈವರ್ಸ್ ಕೊಟ್ಟಿಲ್ಲ, ನೀನು ಮದುವೆ ಆಗು ಅಂತ ಕೇಳಿದ್ರು SI. ಇಲ್ಲ ಅಂತ ಹೇಳಿದ್ರು. ಮತ್ತು ನೀನು ಹೇಗಾದೆ ಮದುವೆ ಅಂತ ಕೇಳಿದ್ರು SI. ಅವಳು ಬಿಟ್ಟು ಹೋದ್ಲು ತವ್ರ ಮನೆಗೆ, ಅದಕ್ಕೆ ನಾನು ಆದೆ ಅಂತ ಹೇಳಿದ್ದು. ಹೇಳುವಾಗ ಅವರು SI ಹೇಳಿದ್ರು, ಅವಳೇ ಹೋದ್ಲಾ ಅಥವಾ ನೀನು ಕರ್ಕೊಂಡು ಹೋದೆ ಅಂತ ಮತ್ತೆ ಪ್ರಶ್ನೆ ಅವಳಿಗೆ ಕೇಳಿದ್ರು. ಅಂದರೆ ಕೆಲವೆಲ್ಲ ಮಾತುಕತೆ ನಿಮ್ಮದು ಪೊಲೀಸ್ ಸ್ಟೇಷನಲ್ಲಿ ಆಯಿತು. ಆಗುವಾಗ ಅವ್ರು SI ಹೇಳಿದ್ರು, ಮತ್ತು ನಿನಗೆ ನೀನು ತಗೊಂಡೋಗಿ ಕರ್ಕೊಂಡೋಗಿ ಬಿಟ್ಟು ಬಂದೆಲ್ಲ ಅವ್ರ ತಾಯಿ ಮನೆಗೆ, ಅದು ನೀನು ತಪ್ಪಲ್ವಾ ಅಂತ ಕೇಳಿದ್ರು. ಅವರು ಪೊಲೀಸ್ ಆ ಒಂದು ಸಮಯದಲ್ಲಿ SI ಏನಾದರೂ ಸಮಾಧಾನ ಮಾಡಿ ಏನಾದರೂ ಕುಟುಂಬ ಸರಿ ಆಯ್ತಾ ಆ ಸಮಯದಲ್ಲಿ? ಇಲ್ಲ, ಆಗಲಿಲ್ಲ, ಏನು ಸರಿಯಾಗಲಿಲ್ಲ. ಸರಿ. ಅವರು SI ಏನು ತೀರ್ಮಾನ ಮಾಡಿದ್ರು ಅಂದರೆ, ನೀನೇನು ದುಡಿಮೆ ಮಾಡ್ತೀಯ, ನಿನ್ನ ಜಮೀನು ಎಷ್ಟು ಅಂತ ಕೇಳಿದ್ರು. ಅದಕ್ಕೆ ನನಗೆ ಜಮೀನಿಲ್ಲ ಸಾರು ಅಂದರು ಅವರು. ಅದಕ್ಕೆ ನನ್ನ ಮಗಳಿಗೆ ಕೇಳಿದ್ರು, ಏನಮ್ಮ ಅವ್ರಿಗೆ ಜಮೀನು ಇಲ್ವಾ ಅಂದರು. ಅದಕ್ಕೆ ಅವಳು ಹೇಳಿದ್ಲು, 8 ಎಕರೆ ಜಮೀನು ಉಂಟು, ದೊಡ್ಡ ಮನೆ ಉಂಟು, ದನ ಕರ ಉಂಟು ಸಾರು ಅಂತ ಹೇಳಿದ್ಲು. ಏನೋ ಸುಳ್ಳು ಹೇಳ್ತೀಯನೋ ಅಂಥೇಳಿ ಅವನಿಗೆ 2 ಪೇಟು ಹಾಕಿದ್ರಲ್ಲಿ. ಹಾಕಿ ನೀನು ಅವಳು ಹೈಕೋರ್ಟಿಗೆ ಹೋದ್ರು ಅವಳದ್ದು ನಡೀತೈತೆ ಅಂದರು. ಯಾರ್ದು? ನನ್ನ ಮಗಳದು. ನೀನು ಅವಳಿಗೆ ಕೇಳಿದೆ ಮದುವೆ ಆಗಿದೆಯಲ್ಲ, ನೀನು ಅವಳಿಗೆ ಜೀವಮಾನಕ್ಕೆ ನೀವು ಕೊಡಬೇಕು ಅಂದರು. ಜೀವನಾಂಶ ಕೊಡ್ಬೇಕು. ಇಷ್ಟೆಲ್ಲ ಘಟನೆಗಳು ಅಂದ್ರೆ ಮದುವೆ ಜೀವಿತ, ನಿಮ್ಮ ಮಗಳು 2ನೇ ಮಗಳು ಚಂದ್ರಮ್ಮ, ಅದೊಂದು ಕಷ್ಟದ ಜೀವಿತವೇ ಆಗಿತ್ತು. ಆ ಸಮಯದಲ್ಲಿ ನೀವು ರಕ್ಷಣೆಯನ್ನು ಹೊಂದಿಕೊಂಡಿರಲಿಲ್ಲ, ನಾವು ದೇವರಿಗೆ ಕಂಡುಕೊಂಡೇ ಇರಲಿಲ್ಲ. ನಿಮಗೆ ಯಾವ ಸಮಯದಲ್ಲಿ ಯೇಸು ಕ್ರಿಸ್ತನ ಪರಿಚಯ ಆಯ್ತು? ಅಂದ್ರೆ ಯಾವ ರೀತಿಯಲ್ಲಿ ನೀವು ರಕ್ಷಣೆ ಹೊಂದಿದ್ರಿ? ನಾವು ಯಾವ ರೀತಿಯಲ್ಲಿ ರಕ್ಷಣೆ ಹೊಂದಿವಿ ಅಂದ್ರೆ, ಈ ಸಣ್ಣವಳು ನನ್ನ ಮಗಳು, ಸಣ್ಣವಳ ಮಗಳಂದ್ರೆ ಚಂದ್ರಮ್ಮ, ಅವಳು ಮನೆ ಬಿಟ್ಟು ಅಲ್ಲಿಂದ ನಾವು ಶಿವಮೊಗ್ಗದ ಹತ್ರ ಇದ್ವಿ ಅಂದ್ವಲ್ಲ, ಅಲ್ಲಿ ಇರುವಾಗ ಮನೆಯಲ್ಲಿ ಇವಳಿಗೆ ಅದು ಏನು ಅಂತ ಗೊತ್ತಿಲ್ಲ, ದೇವರಿಗೆ ಗೊತ್ತು. ಅವಳು ನಮ್ಮನ್ನು ನೋಡಿದ್ರೆ ಆಗ್ತಿರ್ಲಿಲ್ಲ, ಮಗಳಿಗೆ. ನಮ್ಮನ್ನು ನೋಡಿದ್ರೆ ನಾವು ರಾತ್ರಿ ಎಲ್ಲ ಅವಳು ನಿದ್ರೆ ಮಾಡ್ತಿರ್ಲಿಲ್ಲ. ರಾತ್ರಿ ಎಲ್ಲ ಕೂದಲು ಬಿಟ್ಕೊಂಡು ಓಡಾಡೋದು, ಆಚೆ ಈಚೆ ಓಡಾಡೋದು. ನಮಗೆ ಭಯ, ಎಲ್ಲಿ ಕತ್ತಿ ತಗೊಂಡು ನಮ್ಮನ್ನು ಕಳೆದು ಬಿಡ್ತಾಳೋ, ಇವಳಿಗೆ ಏನಾಗಿತ್ತೋ ಏನೋ ಅಂತ. ಒಬ್ಬ ಗಂಡಸರು ಅಲ್ಲಿ ತನಕ ಅವರು ಹುಷಾರಾಗಿದ್ರಲ್ವಾ? ಅಲ್ಲಿ ತನಕ ಯಾವುದು ಇರಲಿಲ್ಲ, ಹುಷಾರಿ. ಬಂದು ಹೋದ ನಂತರ ಅವಳಿಗೆ ಹೀಗೆ ಆಯಿತು, ಸಡನ್ ಆಗಿ ಸ್ಟಾರ್ಟ್ ಆಯಿತು. ನಾಯ ದೇವರಿಗೆ ಎಲ್ಲೆಲ್ಲೂ ನೋಡಿ ತೋರಿಸಿದ್ರು, ಅವಳಿಗೆ ಗುಣ ಆಗಲಿಲ್ಲ. ಏನ್ ಮಾಡ್ತಿದ್ರು ಅವರು? ಅಂದ್ರೆ ಅದು ಕೂದಲ್ ಬಿಟ್ಕೊಂಡು ರಾತ್ರಿ ಎಲ್ಲ ಅವಳಿಗೆ ಸಮಾಧಾನ ಇರ್ತಿರ್ಲಿಲ್ಲ. ನಮ್ಮ ಮೇಲೆ ಕೋಪ, ನಮ್ಮ ಮೇಲೆ ಸಿಟ್ಟು, ಮತ್ತೆ ನಮ್ಮನ್ನು ಕೊಂದು ಬಿಡ ಅನ್ನೋ ತನಕನೂ ಅವಳಿಗೆ ಸಿಟ್ಟು. ಮತ್ತೆ ಏನ್ ಮಾಡೋದು, ಬೇರೆಯವ್ರ ತಕ ಒಳ್ಳೇದಿರೋದು, ನಮ್ಮ ಹತ್ರ ಮತ್ತೆ ತಾಯಿ ತಂದೆ ಹತ್ರ. ಆಮೇಲೆ ಒಂದು ದಿವಸ ಏನು ಮಾಡಿದೆ, ಅಲ್ಲ ಚಂದ್ರಮ್ಮ ಯಾಕವ್ವ ಹಿಂಗೆ ಮಾಡ್ತೀಯ, ನಾವು ಇಷ್ಟೆಲ್ಲ ನೋಡಿದ್ರು ನೀನು ನಮ್ಮನ್ನು ನೋಡಿದ್ರೆ ಆಗೋದಿಲ್ಲಲ್ಲ, ನಾವು ಯಾಕೆ ಮಾಡಬೇಕು ಅಂತ ನಾವು ಈ ಕಣ್ಣೀರೇ ಹಾಕ್ತಿದ್ವಿ ದಿನ. ಮತ್ತು ಇವಳು ಒಂದಿನ ಏನು ಮಾಡಿದ್ಲು, ಎಂಥದ್ದು ಪದಾರ್ಥ ಕೋಳಿದ ಏನೋ ಮಾಡಿದ್ವಿ. ಆ ದಿನ ಊಟ ಕೂತಿದ್ವಿ, ಎಷ್ಟು ಕರೆದ್ರೂ ಬರಲ್ಲ ಊಟಕ್ಕೆ. ನಾನು ನನ್ನ ಗಂಡ ಹೀಗೆ ಕೂತಿದ್ವಿ ಊಟಕ್ಕೆ. ಬಂದಿದ್ದು ಯಾರ ಮನೆಯಿಂದ ಬಂದ್ಲೋ ಏನೋ, ಬಂದಿದ್ದು ಕಾಲಿಂದ ನಮ್ಮ ತಟ್ಟೆ ದೂಡ್ಬಿಟ್ಲು. ಇಷ್ಟುದ್ರಿಂದ ದುಡಿದು ಅಷ್ಟು ದೂರ ಹೋಯಿತು. ಆದರೂ ಸಹ ನಾನು ಸೈರಿಸ್ಕೊಂಡು ಹಾಗೆ ಮಾಡಿ ಪಕ್ಕದ ಮನೆಗೆ ಹೋಗಿ ಕೂತ್ಕೊಂಡ್ಬಿಟ್ಲು. ಆಮೇಲೆ ನಾನು ಹೋಗಿ ಏನು ಮಾಡಿದೆ, ಚಂದ್ರಮ್ಮ ಬಾರವ್ವ, ನೀನು ನಾನು ಹೀಗೆ ಮಾಡಿ ಹೊಡೆದು ಬಂದೆ ಅಲ್ಲ ನಮ್ಮನ್ನ ಅಂತ ಅಂದರೆ, ಅಲ್ಲೇ ನನ್ನ ಕೂದಲು ಹಿಡ್ಕೊಂಡು ನನಗೆ ಅಲ್ಲೇ 1-2 ಪೆಟ್ಟು ಹಾಕಿದ್ಲು. ಅವಳು ನನಗೆ ಹಾಕಿದ್ಲು, ಅವಳಿಗೆ ನಾನು ಹಾಕಿದೆ. ಮತ್ತೆ ಬಂದ್ಲು ಮನೆಗೆ. ಬಂದಿದ್ದೆ ನಾವು ಆ ಸಮಯದಲ್ಲಿ ಅವಳಿಗೆ ಕಿವಿದು ನಾವು ಮಾಡಿಸಿಕೊಟ್ಟಿದ್ವಿ. ಆ ಕಿವಿದು ತೆಗೆದಿಟ್ಟು ನಾವು ಏನು ಕೊಡಿಸಿದ್ವಿ ವಸ್ತು ಅದೆಲ್ಲ ತೆಗೆದಿಟ್ಟು ಅವಳ ಮೂಗಿಗೆ, ಕಾಲಿಗೆ ಎಲ್ಲ ಮುತ್ತಿನ ಸರ, 2 ತಾಳಿ ಸರ ಎಲ್ಲ ತುಂಬ ಮಾಡಿಸಿದ್ವಿ. ಲಾಸ್ಟ್ನವಳ ಮಗಳೆಲ್ಲ ನಾವು ಕೂಲಿ ಮಾಡಿದ್ರು ಕೂಡ ಒಳ್ಳೆ ಮನೆಗೆ ಕೊಟ್ಟಿದ್ವಲ್ಲ, ಅವ್ರು ಯಾವುದಕ್ಕೂ ಇವಳಿಗೆ ಆಡಿಸ್ಬಾರ್ದು ಅಂತ ನಾವೆಲ್ಲ ಮಾಡಿ ಕೊಟ್ವಿ. ಅದು ಕಿವಿದು ಒಂದು ಬಿಟ್ಟು ಕೊಟ್ಟು ಬಾಕಿದೆಲ್ಲ ಹಾಕ್ಕೊಂಡೇ ಹೋದ್ಲು.
ಅರ್ಧ ರಾತ್ರಿಗೆ ಹೋಗ್ಬಿಟ್ಲು. ನಿಮಗೆ ಗೊತ್ತೇ ಇಲ್ಲ, ಎಲ್ಲ ತೆಗೆದಿಟ್ಟು ಹೋಗಿದ್ದಾಳೆ. ನಾವು ಕೊಡಿಸಿ ಚಪ್ಪಲ್ ಕೂಡ ಅಲ್ಲೇ ಬಿಟ್ಟು ಎಲ್ಲ ತೆಗೆದಿಟ್ಟು ಅವಳದೇನೈತೆ ಎಲ್ಲ ತುಂಬ್ಕೊಂಡು ಅರ್ಧ ರಾತ್ರಿ ಹೋಗ್ಬಿಟ್ಲು. ಹೋಗಿದ್ದಾಳೆ. ನಾವೇನ್ ತಿಳ್ಕೊಂಡು ನಿಮಗೆ ಗೊತ್ತೇ ಇಲ್ಲ ಆ ಸಮಯದಲ್ಲಿ. ಅಂದ್ರೆ ನಮ್ಗೆ ಇಷ್ಟೆಲ್ಲ ಮಾಡಿದೊಳಗೆ ನಮಗೂ ಸಹ ಕೋಪ ಬಂತಲ್ಲ. ನಿಮ್ಗೆ ಸಹ ಕೋಪ ಆಯ್ತು ಅಂದ್ರೆ ಹೋಗ್ಲಿ ಸತ್ರ ಸಾಯ್ಲಿ ಅಂತ ಮಗಳು ಇರ್ಲೇಬಾರ್ದು, ನಿಜವಾಗ್ಲೂ ಕಷ್ಟ ಅನುಭವಿಸ್ತಾ ಇದ್ವಿಯಲ್ಲ, ಇಂತಾಳಿಂದ ನಮಗೆ ತುಂಬಾ ಕಷ್ಟ ಆಯ್ತಲ್ಲ ಅಂತ ನಾವು ಅದನ್ನೇ ಎಣಿಸ್ಕೊಂಡು ಇದ್ವಿ. ಇರುವಾಗ ಮುಂದೆ ಒಂದು ಜಾತ್ರೆ ಆ ಊರಲ್ಲಿ, ನಾವು ಇರೋ ಊರಲ್ಲಿ ಜಾತ್ರೆ ಬರ್ತಾ ಇತ್ತಲ್ಲ, ನಾನು ಅದನ್ನು ಕೂಡ ಬೇಡ್ಕೊಂಡೆ, ದೇವ್ರೆ ಅವಳು ಎಲ್ಲಿ ಹೋದ್ರು ಬರೋ ಹಾಗೆ ಮಾಡಪ್ಪ ಅಂತ. ನೀವು ಹುಡುಕಾಡಿದ್ರ ಆ ಸಮಯದಲ್ಲಿ? ಆಮೇಲೆ ನಾವು ನನ್ನ ಗಂಡ ಹುಡುಕ್ಲಿಕ್ಕೆ ಬಿಡಲಿಲ್ಲ. ನಾನು ಮಕ್ಕಳು ಬಂದು, ನನ್ನ ದೊಡ್ಡ ಮಗಳು ಬಂದು, ಮೊಮ್ಮಕ್ಕಳು ಬಂದರು, ತಂಗಿ ಬಂದ್ಲು, ಎಲ್ಲ ನಮ್ಮ ಮನೆಗೆ. ಹೀಗೆಲ್ಲ ಚಂದ್ರಮ್ಮ ಹೋದ್ಲಲ್ಲ, ನಿಮ್ಮ ಮನೆಗೆ ಬಂದೇಳ, ನಿಮ್ಮ ಮನೆಗೆ ಬಂದೇಳ ಕೇಳಿದ್ವಿ. ನೀವು ವಿಚಾರಿಸಿದ್ರಿ ಹಲವು ಕಡೆಯಲ್ಲಿ? ಅವರು ಇಲ್ಲ ನಮ್ಮ ಮನೆಗೆ ಬರಲಿಲ್ಲ ಅಂದಮೇಲೆ ನನಗೆ ತುಂಬ ದುಃಖ ಶುರುವಾಯಿತು. ಅಂದರೆ ಎಷ್ಟೇ ಆಗಲಿ ಮಗಳಲ್ವಾ ಅಂತ ನನಗೆ. ನನ್ನ ಗಂಡ ಹೋದ್ರೆ ಹೋಗ್ತಾಳೆ, ಇಂಥವಳು ಇರೋದಕ್ಕಿಂತ ಸಾಯ್ಲಿ ಅಂತ ಅವ್ರು ಹೇಳಿದ್ರು. ಆದರೂ ಸಹ ನನ್ನ ಮನಸ್ಸಿಗೆ ತಾಯಿ ನನಗೆ ತಡಿಲಿಲ್ಲಲ್ಲ, ಎಲ್ಲಿ ಹೋಗಿದ್ದಾಳೆ ಅಂತ ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಅವಳಿಗೆ ಸಿಗಲಿದ ಮೇಲೆ ಮತ್ತೆ ನಾನು ಏನು ಮಾಡೋದು ಅಂಥೇಳಿ ಸ್ವಲ್ಪ ಸಮಯ ಅಲ್ಲೇ ಇದ್ವಿ. ಅಲ್ಲಿಂದ ಇಲ್ಲಿ ಬಂದ್ವಿ. ಇಲ್ಲಿ ಮಂಚಕಲ್ಲಿಗೆ ಬಂದು ಇಲ್ಲಿ ಬಿಸಿರೊಣ್ಣ ಇದ್ವಿ. ನಾವು ಇರುವಾಗ ಇವಳು ಮುಂಚೆ ಎಲ್ಲರಿಗೆ ಪರಿಚಯ ಇದ್ಲಲ್ಲ, ಅವರು ಬಿಸಿರೊಣ್ಣಾಗಿರೋರು ತಾಯಿ ಮಗಳು. ಒಬ್ಬ ತಾಯಿ ನನಗೆ ಒಂದು 12 ಗಂಟೆ ಸಮಯದಲ್ಲಿ ನಾನು ಕೂತಿದ್ದೆ ಹೊರಗೆ. ಅವರೆಲ್ಲ ಸಿನಿ ಬರಬೇಕು, ಕೆಲಸ ಆಯ್ತೇನಮ್ಮ, ಊಟ ಆಯ್ತೇನಮ್ಮ ಅಂತ ಕೇಳಿದ್ರು ನನಗೆ. ಹೌದಮ್ಮ ಊಟ ಆಯಿತು ಅಂದೆ. ಮತ್ತು ಚಂದ್ರಮ್ಮ ಎಲ್ಲಿ ಅಂದರು. ಆಗ ನನಗೆ ದುಃಖ ನಿಲ್ಲಿಸ್ಲಿಕ್ಕಾಗಲಿಲ್ಲ. ಎಲ್ಲಿ ಹೋಗಿದ್ದಾಳೆ ಅನ್ನೋಕ್ಕೂ ಬಾಯಿಲ್ಲ. ನನ್ನ ಗಂಡ ಯಾರು ಕೂಟು ಹೇಳಬೇಡ ಅಂದಿದ್ದಾರೆ. ಆದರೂ ಸಹ ಆ ದೇವರೇ ಏನೋ ನನ್ನ ಬಾಯಲ್ಲಿ ಅವ್ರ ಮುಂದೆ ಬಾಯಿ ಬಿಟ್ಟೆ. ಹೀಗೀಗೆಲ್ಲ ಆಗಿ ಹೀಗೆ ಹೋಗ್ಬಿಟ್ಲಮ್ಮ, ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ ಅಂದೆ. ಆಗ ಅವ್ರು ಹೇಳಿದ್ರು, ಅಯ್ಯೋ ದೇವ್ರೆ, ಅಷ್ಟು ಒಳ್ಳೆ ಹುಡುಗಿ ಪಾಪ ಎಲ್ಲಿ ಹೋದ್ಲು ಅಂತ ನೀವು ಹುಡುಕ್ಲಿಲ್ವಾ ಅಂದರು. ಎಲ್ಲ ಕಡೆ ಹುಡುಕಿದ್ವಿ. ಮತ್ತು ಇಲ್ಲಿ ಮಂಚಕಲ್ಲಿಗೆ ಸಹ ಬಂದು ಹುಡುಕಿದ್ವಿ. ನಾವು ಅಲ್ಲಿದ್ದಂಗೆ ನನ್ನ ತಂಗಿ ಇದ್ಲಲ್ಲ ಇಲ್ಲಿ ಬಂದಿದ್ದಾಳೆ ಅನ್ನೋ ಅಂತ ಹುಡುಕಿದ್ವಿ. ಇಲ್ಲೂ ಸಹ ಬಂದಿಲ್ಲ ಅಂದರು, ಸಿಗಲಿಲ್ಲ. ಮತ್ತು ನಂತರ ಆವಾಗ ಏನು ಮಾಡಿದೆ, ನಾನು ಅವ್ರ ತಾಕ ಹೇಳಿದೆ ಹೀಗೆ ಎಲ್ಲಿ ಹೋಗಿದ್ದಾಳೆ ಅಂತ. ಆ ಅಮ್ಮ ಏನು ಹೇಳಿದ್ರು ನನಗೆ, ಹಾಗಾದರೆ ನಾಳೆ ನಾನು ಒಟ್ಟಿಗೆ ಮೂಡಿಗೆರೆಗೆ ಬರ್ತೀಯಾ ಅಂತ ಕೇಳಿದ್ರು. ಮೂಡಿಗೆರೆಗೆ? ಅದಕ್ಕೆ ನಾನಂದೆ ಮೂಡಿಗೆರೆ ಅದು ಎಲ್ಲಿ ಬರ್ತದೆ? ಮೂಡಿಗೆರೆ ಇಲ್ಲಿ ಎಲ್ಲೋ ಈ ಕಡೆ ಅಂತಲ್ಲ, ಕಾರ್ಕಳದ ಆ ಕಡೆ, ಕಾರ್ಕಳದ ಹತ್ತಿರ. ಅದಕ್ಕೆ ಬರ್ತೀಯಾ ಅಂದರು. ನನಗೆ ದೇವರಾಗಲಿ ನನ್ನ ಮಗಳು ಒಂದ್ಸರಿ ಬಂದರೆ ಸಾಕಲ್ಲ ಅಂತ ನನಗೆ ಮನಸ್ಸು ಇದಾಗ್ತಾಯಿತ್ತು. ಆಯ್ತಮ್ಮ ಬರ್ತೀನಿ ಎಂದೆ. ಹಾಗಾದ್ರೆ ಬೆಳಿಗ್ಗೆ ಕಾರಲ್ಲಿ ಹೋಗುವ ಅಂದರು. ಆಯ್ತಮ್ಮ ಅಂದೆ. ಆಮೇಲೆ ತಾಯಿ ಮಗಳು ಇಬ್ಬರು ಮಾತಾಡ್ಕೊಂಡ್ರೇನೋ, ಅಷ್ಟು ದೂರ ಯಾಕೆ ಪಾಪ, ಇಲ್ಲಿ ಶಂಕರಾಪುರಕ್ಕೆ ಹೋದರೆ ಸುನಿಲ್ ಪಾಸ್ಟ್ರಿಗೆ ತಿಳಿಸಿದರೆ ಅವ್ರು ಪ್ರಾರ್ಥನೆ ಮಾಡ್ತಾರೆ ಅಂತ ಅವರವರೇ ಮಾತಾಡ್ಕೊಂಡಿದ್ದಾರೆ. ಶಂಕರಪುರ ಸುನಿಲ್ ಪಾಸ್ಟ್ರ್ ಆಗ ನಿಮಗೆ ಪರಿಚಯ ಇತ್ತಾ? ನಮಗೆಲ್ಲ ಅವ್ರಿಗೆ ಪರಿಚಯ ಇತ್ತು. ನಿಮಗೆ ಈ ಒಂದು ನಿಮಗೆ ಗೊತ್ತಿಲ್ಲ. ನಿಮಗೆ ಮಂಚಕಲ್ಲಲ್ಲಿ ಇದ್ದು ಗೊತ್ತಿತ್ತು, ಆದ್ರೆ ಶಂಕರಪುರದ ಏನು ಅಂತ ನಮಗೆ ಗೊತ್ತಿಲ್ಲ. ಬಿಸಿ ರೋಡ್ ಮಂಚಕಲ್ ಅಷ್ಟು ಮಾತ್ರ. ಮತ್ತೆ ಅವ್ರು ಏನು ಹೇಳಿದ್ರು, ಮಗಳು ಬಂದರು ಬೆಳಿಗ್ಗೆ ಎದ್ದು, ಅಮ್ಮ ಚಂದ್ರಮ್ಮ ಇಲ್ಲಂತ ಹೌದಾ ಅಂದರು. ಹೌದಮ್ಮ ಅಂದೆ. ಅಂದರೆ ಚಂದ್ರಮ್ಮ ಅವ್ರಿಗೆ ತುಂಬ ಪರಿಚಯ. ಅದಕ್ಕೆ ಮಂಚಕಲ್ಲಿಗೆ ಬರ್ತಾ ಇದ್ರಿ? ಹೌದೌದು. ಆಮೇಲೆ ಅವಮ್ಮ ಇದ್ದಿದ್ದು, ಹೌದಮ್ಮ ಹೋಗಿದ್ದಾಳೆ, ಎಲ್ಲಿ ಇದ್ದಾಳೆ ಅಂತ ನಮಗೆ ಗೊತ್ತಿಲ್ಲ ಅಂದೆ. ಆ ಮಗಳು ಹೇಳಿದ್ರು, ಅಲ್ಲ ನಮ್ಮಮ್ಮ ಮೂಡಿಗೆರೆ ಅಂದ್ರಲ್ಲ, ಅಲ್ಲಿ ಬೇಡ ನಿಮಗೆ ದೂರ ಆಗ್ತೈತೆ, ಶಂಕರಪುರಕ್ಕೆ ಹೋಗೋಣ ಬರ್ತೀರಾ ಅಂದರು. ಆಮೇಲೆ ಆಯ್ತಮ್ಮ ಬರ್ತೀನಿ ಅಂದೆ. ನೀವು 3 ಜನನೂ ಬರಬೇಕು ಅಂದರು. ಆಯ್ತಮ್ಮ ಬರ್ತೀವಿ ಅಂದೆ. ಭಾನುವಾರ ರೆಡಿ ಆಗ್ರಿ 3 ಗಂಟೆಗೆ. ಆವಾಗ 4 ಗಂಟೆಗೆ ಇತ್ತು ಪ್ರಾರ್ಥನೆಯಲ್ಲಿ. ಭಾನುವಾರ 4 ಗಂಟೆಗೆ ಇತ್ತು. ಮತ್ತು ನಾನು ಅಂದ್ಕೊಂಡೆ ಅವ್ರ ಪ್ರಾರ್ಥನೆಗೆ ಬೆತ್ತಲ್ಲಿಗೆ ಅಂತ ನನಗೆ ಹೇಳಲಿಲ್ಲ. ಶಂಕರಪುರಕ್ಕೆ ಬರ್ರಿ. ನಾನೇನು ಎಣಿಸ್ದೆ, ಯಾರ ಮನೆಗೆ ಪಾತ್ರೆ ತಿಕ್ಲಿಕ್ಕೆ ಕರೀತಾರೇನೋ, ಅದಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೇನೋ ಅಂತ ನಾನು ಹೀಗೆ ತಿಳಿದೆ. ಮತ್ತು ಅವಮ್ಮ ನಮ್ಮನ್ನು ಕರ್ಕೊಂಡು ಸೀದಾ ಇಲ್ಲಿಗೆ ಕರ್ಕೊಂಡ್ಬಂದರು. ಕರ್ಕೊಂಡು ಬರುವಾಗ ನಾನೇ ಮಾಡಿದೆ, ಪ್ರಾರ್ಥನೆ ಮಾಡ್ತಾಯಿದ್ರು. ನನಗೆ ಆ ಪ್ರಾರ್ಥನೆ ಬರೋದೇ ಇಲ್ಲಲ್ಲ, ನಾವು ಯಾವಾಗೂ ನೋಡೇ ಇಲ್ಲಲ್ಲ, ನಿಮಗೆ ಗೊತ್ತೇ ಇಲ್ಲಲ್ಲ. ಎಲ್ಲರೂ ಪ್ರಾರ್ಥನೆ ಮಾಡುವಾಗ ನಾನು ಸಹ ಮಾಡ್ತಾಯಿದ್ದೆ. ನಂತರ ಎಲ್ಲ ಮುಗಿದ ನಂತರ ಅವರಿಗೆ ಕೇಳಿದ್ರು ಪಾಸ್ಟ್ರು, ಯಾರಿಗೆ ನನಗೆ ಕರ್ಕೊಂಡು ಬಂದ್ರವ್ರ ಹತ್ರ, ಇವ್ರು ಯಾರು ಅಂತ. ಇವರು ಶಾಂತಮ್ಮ ಆಂಟಿ ಅಂತ.
ಅವರಿಗೆ ಒಬ್ಬಳ ಮಗಳು ಎಲ್ಲೋ ಹೋಗಿದ್ದಾಳಂತೆ, ಅವ್ರಿಗೆ ಗೊತ್ತೇ ಇಲ್ಲ, ಎಲ್ಲಿ ಹುಡುಕಿದ್ರು ಸಿಕ್ಕಿಲ್ಲಂತೆ ಅಂತ ಅವ್ರು ಹೇಳಿದ್ರು. ಹೇಳುವಾಗ ಫಾಸ್ಟ್ರ್ ಇದ್ದವರು ನಾನು ಕರೆದ್ರು. ನಿಮ್ಮ ಮಗಳ ಹೆಸರೇನಮ್ಮ ಅಂದರು. ಚಂದ್ರಮ್ಮ ಅಂದೆ. ಚಂದ್ರಮ್ಮ ಅನ್ನೋದು ಚಂದ್ರಮ್ಮ ಇಲ್ಲಿದ್ದಾಳೆ, ಬಂದಿದ್ದಾಳೆ ಅಂತಾರೆ ಪಾಸ್ಟ್ರು. ನಾನು ಹೇಳ್ತೀನಿ, ದೇವರೇ ಅಲ್ಲೆಲ್ಲ ಕೇಳುವಾಗ ಆತ್ಮಹತ್ಯೆ ಮಾಡಿಕೊಂಡ್ಲು ಅಂದರು. ಆದರೆ ಪಾಸ್ಟ್ರು ಇಲ್ಲಿದ್ದಾಳೆ ಅಂತ ಹೇಳ್ತಾ ಇದ್ದಾರಲ್ಲ ದೇವರೇ, ನಮಗೆ ನನ್ನ ಕನಸಲ್ಲಿ ಕೂಡ ಕಾಣೋಲ್ಲ. ಆದರೆ ಅದೊಂದು ಮಾತು, ಸತ್ಯದ ಮಾತು ನಾನು ಕೇಳಿದ್ನಲ್ಲ ಈಗ ಅಂಥೇಳಿ ಅಂದ್ಕೊಂಡು ನಾನು ತುಂಬ ನೊಂದ್ಕೊಂಡೆ. ಅವ್ರ ಪಾಸ್ಟರ್ ಸುನೀಲ್ ಅವರು ಪ್ರಾರ್ಥನೆ ಮಾಡುವಾಗ ಹೇಳಿದ್ರು, ಚಂದ್ರಮ್ಮ ಇಲ್ಲಿ ಇದ್ದಾರೆ ಎಂಬುದಾಗಿ. ನನ್ನ ದೇವರು ತೋರಿಸ್ತಾ ಇದ್ದಾರೆ, ಚಂದ್ರಮ್ಮ ಎಲ್ಲಿ ಇದ್ದರೂ ಸಹ ನನ್ನ ದೇವರು ತರ್ತಾರೆ, ನಂಬಿಕೆ ಒಂದಿದ್ರೆ ಅಂದರು ಪಾಸ್ಟ್ರು ಹೇಳಿದ್ರು. ಆ ಒಂದು ಸಮಯದಲ್ಲಿ ನಿಮಗೆ ನಂಬಿಕೆ ಬಂತ, ನನ್ನ ಮಗಳು ಇದ್ದಾರೆ ಎಂಬುದಾಗಿ? ಹೌದು, ನಂಬಿಕೆ. ಎಷ್ಟು ತಿಂಗಳಾಗಿತ್ತು ಅವರು ಕಾಣೆಯಾಗಿ? ಅಂದ್ರೆ ಗೊತ್ತಿಲ್ಲ ನಿಮಗೆ? 4 ತಿಂಗಳು ಆಯ್ತು ಅಲ್ಲಿ ಹೋಗಿ. ನಿಮ್ಗೆ ಗೊತ್ತೇ ಇಲ್ಲ? ಅದರ ನಂತರ ನೀವಿಲ್ಲಿ ಶಂಕರ್ಪುರ ಬೆತ್ತೇಲ್ ಚರ್ಚ್ಗೆ ಪಾಸ್ಟರ್ ಸುನೀಲ್ ಅಲ್ಲಿ ಪ್ರಾರ್ಥಿಸುವಾಗ ಅವ್ರು ಹೇಳಿದ್ರು ನಿಮ್ಮ ಮಗಳು ಇದ್ದಾರೆ ಎಂಬುದಾಗಿ. ಎಲ್ಲೂ ಏನು ಆಗ್ಲಿಲ್ಲ, ನಿನ್ನ ಮಗಳು ಇದ್ದಾರೆ ಅಂದ್ರು. ಮತ್ತೆ ನಂತರ ನಾನು ನಿನ್ನ ಮಗಳು ಇರೋ ಜಾಗಕ್ಕೆ ನೀವು ಇರೋ ಮನೆ ಪಕ್ಕದವರಿಗೆ ಗೊತ್ತು, ಆದರೆ ನಿಮ್ಮ ಹತ್ರ ಹೇಳಿಲ್ಲ ಅಂದರು ಪಾಸ್ಟ್ರು. ಆಮೇಲೆ ನೀವು ಯಾವಾಗ ಊರಿಗೆ ಹೋಗ್ತೀರಿ ಆಂಟಿ? ಊರಿಗೆ ಹೋಗುವಾಗ ನೀವು ನನಗೆ ಹೇಳಿ ಹೋಗ್ರಿ, ನಾನು ಪ್ರಾರ್ಥನೆ ಮಾಡಿ ಕಳಿಸ್ತೇನೆ ಅಂದರು ಪಾಸ್ಟ್ರು. ಆಮೇಲೆ ನಾನು ಇನ್ನು 15 ದಿವಸ ಬಿಟ್ಟು ಹೋಗ್ತೀನಿ ಪಾಸ್ಟ್ರೇ ಅಂದೆ. ಆಗ ಮತ್ತೆ ಹಾಗಾರೆ ಇಲ್ಲಿ ಬಂದು ಹೋಗಿ ಆಂಟಿ ಅಂದರು. ಇಲ್ಲಿ ಅವಮ್ಮ ಕರ್ಕೊಂಡು ಬಂದರು. ನಮಗೆ ಪಾಸ್ಟ್ರ್ ಅಷ್ಟು ಪರಿಚಯ ಇಲ್ಲಲ್ಲ. ಮತ್ತು ಬಂದ ಮೇಲೆ ಪಾಸ್ಟ್ರು ಪ್ರಾರ್ಥನೆ ಮಾಡುವಾಗ ನೀವು ಹೋಗಿ ಸ್ವಲ್ಪ ಹೊತ್ತಿಗೆ ಅದು ಗೊತ್ತಿದ್ದು ಒಂದು ಅಮ್ಮ ಇದ್ದಾರೆ, ಅವರೇ ಬಂದು ನಿನ್ನ ಹೇಳ್ತಾರೆ, ಇಂಥ ಕಡೆಯೇ ಇದ್ದಾಳೆ ನಿನ್ನ ಮಗಳು ಅಂತ ಹೇಳಿದ್ರು ಪಾಸ್ಟ್ರು ಹೇಳಿದರು. ಹೇಳುವಾಗ ಮತ್ತೆ ನಾವೇನು ಮಾಡಿದೆ, ನಾನು 15 ದಿವಸ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ನಲ್ಲ, 15 ದಿವಸ ಆದ ನಂತರ ನಾನು ಬಂದೆ ಇಲ್ಲಿ ಶಂಕರ್ಪುರ ಬೇತಲಿಗೆ ಬಂದೆ. ಪಾಸ್ಟ್ರು ಇದ್ದರು. ಪಾಸ್ಟ್ರೇ ನಾನು ನಾಳೆ ಹೋಗ್ತಾಯಿದ್ದೀನಿ ಊರಿಗೆ ಅಂದೆ. ಹೌದಾ ಆಂಟಿ, ನಾಳೆ ಹೋಗ್ತೀರಾ? ನಾನು ಪ್ರಾರ್ಥನೆ ಮಾಡಿ ಕಳಿಸ್ತೀನಿ, ನಾನು ಪ್ರಾರ್ಥನೆನೂ ಮಾಡ್ತಾಯಿರ್ತೀನಿ, ನಿನ್ನ ಮಗಳು ಇರೋ ಜಾಗ ಆ ಅಮ್ಮ ನಿಮಗೆ ಹೇಳ್ತಾರೆ ಅಂದರು ಪಾಸ್ಟರ್ ಸುನೀಲ್ ಹೇಳಿದ್ರು. ಆ ಸಮಯದಲ್ಲಿ ಅಲ್ಲಿ ತನಕ ಪಾಸ್ಟರ್ ಸುನೀಲ್ ಅವರಿಗೆ ನಿಮ್ಮ ಪರಿಚಯವಾಗಿ, ಚಂದ್ರಮ್ಮರವರ ಪರಿಚಯವಾಗಿ ಏನೂ ಇಲ್ಲ, ನಮಗೂ ಅವರಿಗೂ ಏನೂ ಇಲ್ಲ. ಆದ್ರೆ ಅವರು ಹೇಳಿದ್ರು ನಿಮ್ಮ ಮಗಳು ಇದ್ದಾರೆ, ನೀವಿರುವ ಜಾಗಕ್ಕೆ ಬರ್ತಾರೆ ಎಂಬುದಾಗಿ ಅವರು ಹೇಳಿದ್ರು. ನಾನು ದೇವರು ಎಲ್ಲಿ ಇದ್ರು ಸಹ ಅವ್ರನ್ನ ಕರ್ಕೊಂಡು ಬರ್ತಾರೆ ಅಂತ ಹೇಳಿದ್ರು ಪಾಸ್ಟ್ರು. ನಂತರ ನಾನು ಹೋಗುವಾಗ ಊರಿಗೆ ಹೋದೆ. 50 ಪ್ರಾರ್ಥನೆ ಮಾಡಿದ್ರು. ನಾಳೆ ನಾನು ಹೋಗ್ತೀನಿ ಪಾಸ್ಟ್ರೆ ಅಂದೆ. ಆಯಿತು ಆಂಟಿ ನೀವು ಹೋಗಿ ಅಂದರು. ಹೋಗುವಾಗ ನಾನು ಅಲ್ಲಿ ಮುಟ್ಟುವಾಗ ನನಗೆ 3 ಗಂಟೆ ಆಯಿತು. ಊರಿಗೆ ಶಿವಮೊಗ್ಗಕ್ಕೆ ಮುಟ್ಟುವಾಗ ಸಂಜೆ 3 ಗಂಟೆಗೆ. ಮತ್ತು ನಾನು ಒಬ್ಬಳೇ ಹೋಗಿ ಬಾಗಲ್ ತೆಗ್ದು ಎಲ್ಲ ಕಸ ಹೊಡೆದು ಎಂತ ಮಾಡಿ, ನನ್ನ ಗಂಡ ಕೂಡ ಇಲ್ಲೇ ಇದ್ರಲ್ಲ, ಅವ್ರು ಮಂಚಕಲ್ಲಲ್ಲಿ ಇದ್ರು. ನೀವು ಒಬ್ಬರೇ ಶಿವಮೊಗ್ಗಕ್ಕೆ ಹೋದೆ. ನಾಳೆ ನಾನು ಬರ್ತೀನಿ, ನೀನು ಹೋಗು ಅಂದರು. ಮತ್ತು ನಾನು ಹೋಗುವಾಗ ಅಲ್ಲಿ ಒಂದು 3 ಗಂಟೆಗೆ ಮುಟ್ಟಿದ್ದೆ. 3 ಗಂಟೆಗೆ ಮುಟ್ಟಿದ ನಂತರ ಈ ಹಾಲು ಚಾವುಡಿ ಅದೆಲ್ಲ ಯಾರಿಗೆ ಬೇಕು ಅಂತ ಹೋಟ್ಲಲ್ಲಿ ಹೋಗಿ ಚಹಾ ಕುಡಿಯುವ ಅಂತ ಬಂದೆ. ಹೋಟ್ಲಲ್ಲಿ ಚಹಾ ಕುಡಿದು ಹಿಂದೆ ತಿರುಗಿ ಹೋಗುವಾಗ ಆ ಪಾಸ್ಟ್ ಹೇಳಿದ್ರಲ್ಲ ಒಂದು ಅಮ್ಮಗೆ ಗೊತ್ತು ಅಂತ, ಆ ಅಮ್ಮ ನನಗೆ ಬಂದು ಶಾಂತವ್ವ ಚಂದ್ರಮ್ಮ ಸಿಕ್ಕಿಲ್ಲ ಅಂತ ಕೇಳಿದ್ರು. ಅದಕ್ಕೆ ಇಲ್ಲ ಅಮ್ಮ ನನಗೆ ಸಿಗಲಿಲ್ಲ, ಎಲ್ಲೇ ಕಡೆ ಹುಡುಕಿದ್ರು ಸಿಗಲಿಲ್ಲ ಅವಳು ಅಂತ ನಾನು ಹೇಳಿದೆ. ಅಲ್ಲ ಇಲ್ಲೆಲ್ಲೋ ಆರೇತೋಳ ಕೈ ಮರದಲ್ಲಿ ಇದ್ದಾಳೆ ಅಂತಲ್ಲ ಅಂದರು. ಅದಕ್ಕೆ ನಾನಂದೆ ನಿಮಗೆ ಯಾರು ಹೇಳಿದ್ರು ಅಂದೆ. ಎದುರು ಮನೆ ಸರೋಜಮ್ಮನ ಮಗ ರವಿ ಬಸ್ಸಲ್ಲಿ ಹೋಗ್ತಾ ಇದ್ದಂತೆ. ಆಗ ಅವಳು ಕತ್ತಿ ಹಿಡ್ಕೊಂಡು ಟಿಫನ್ ಬಾಕ್ಸ್ ಹಿಡ್ಕೊಂಡು 3-4 ಜನ ಹೆಣ್ಮಕ್ಳ ನಡುವೆ ಬರ್ತಾ ಇದ್ಲಂತೆ. ಅದನ್ನು ಅವ್ನು ನೋಡೋದನಂತೆ. ಬಿಡಮ್ಮ ಯಾರು ನೋಡಿದ್ನ ಏನೋ ಅಂತ ನಾನು ಹೇಳಿದೆ. ಅಲ್ಲ ಅವ್ನು 4-5 ವರ್ಷ ಮನೆ ಬಾಗಿಲಾಗಿದ್ದವನು ಆ ಹುಡುಗಿಗೆ ಅವ್ನು ಗೊತ್ತಿಲ್ಲದೆ ಹೇಳ್ತಾನೆ ಶಾಂತಮ್ಮ, ಅವ್ನು ಗೊತ್ತಿದ್ದೇ ಹೇಳಿದ್ದಾನೆ ಅಂತ ಹೇಳಿದ್ರು. ಹೌದಾ ಅಮ್ಮ ಅಂದೆ. ಮತ್ತೆ ಅವರು ಹೇಳಿದ ಆ ಒಂದು ಅಮ್ಮನಿಗೆ ಹೇಳುವಂಥ ಸಮಯದಲ್ಲಿ ನಿಮಗೆ ಈಗೀಗೆ ನಿಮ್ಮ ಮಗಳಿದ್ದಾರೆ ಎಂಬುದಾಗಿ ಹೇಳುವಾಗ ನಿಮಗೆ ಶಂಕರ್ಪುರ ಪಾಸ್ಟರ್ ಸುನೀಲ್ ಜಾನ್ ಅವ್ರು ಹೇಳಿದ ಈ ಒಂದು ಮಾತು ನಿಮಗೆ ನೆನಪಿಗೆ ಬರಲಿಲ್ಲ? ಬಂತು. ಅವ್ರು ಹೇಳಿದ್ರಲ್ಲೋ ನಿಮಗೆ ಮೊದಲೇ ಗೊತ್ತಿದ್ದ ಒಂದು ಅಮ್ಮ ನಿಮಗೆ ಬಂದು ಹೇಳ್ತಾರೆ ಎಂಬುದಾಗಿ. ನನಗೆ ಯಾವಾಗಲೂ ನಮ್ಮ ಸುನೀಲ್ ಪಾಸ್ಟರ್ದು ಮಾತು ನನಗೆ ನೆನಪೇ ಇತ್ತು. ಸತ್ಯ, ನಿಜವಾಗೂ ಸತ್ಯ ಹೇಳಿದ್ರು ನಮ್ಮ ಪಾಸ್ಟ್ರು ಅಂತ
ನನಗೆ ಒಂದು ನೆನಪಲ್ಲಿ ಇತ್ತು. ಆದ್ರೆ ಅದರ ನಂತರ ಅವ್ರು ಹೇಳುವಾಗ ನೀವು ಅವರನ್ನು ಹುಡುಕ್ಲಿಕ್ಕೆ ಹೋದ್ರ ಅಥವಾ ಅವರಾಗಿ ನಿಮ್ಮ ಹತ್ರ ಬಂದ್ರು? ಇಲ್ಲ ನಾವು ಫಾಸ್ಟ್ ಅವ್ರು ಹೇಳಿದ್ರಲ್ಲ ಹೇಳಿದ್ರು ಇಂಥ ಕಡೆನೆ ಇಷ್ಟೇ ಗಂಟೆಗೆ ಬರ್ತಾಳಂತ ಅವಳು ಅಂತ ಅವ್ರು ಹೇಳಿದ್ರು ನನಗೆ. ಮತ್ತೆ ನನ್ನ ಗಂಡಗೆ ನಾಳೆ ಬಾ ಅಂತ ಹೇಳಿದ್ನಲ್ಲ ಇಲ್ಲಿಂದ, ನಾನು ಇವತ್ತು ಹೋಗ್ತೀನಿ ನೀನು ನಾಳೆ ಬಾ ಅಂದರು. ಮತ್ತೆ ನಾನು ತರೀಕೆರೆ ನನ್ನ ತಂಗಿ ಮನೆಗೆ ಹೋಗ್ಬೇಕಾಗಿತ್ತು. ನಾನು ನಾನು ತರೀಕೆರೆಯಿಂದ ಮುಂದೆ ಹೋಗಿದ್ದು ನಿಂಗದಳ್ಳಿ ಅಂತ ನಾವು ಶಿವಮೊಗ್ಗದಲ್ಲೇ. ಮತ್ತೆ ನಾನು ಅಲ್ಲಿ ಹೇಳಿದೆ ಅವರಿಗೆ, ನಾಳೆ ನಾನು ತರೀಕೆರೆ ಹೋಗ್ಬೇಕು ನನ್ನ ತಂಗಿ ಮನೆಗೆ ಅಜ್ಜಿ ಅಂದೆ. ನೋಡು ನಾನು ಹೇಳಿದ್ದೇನೆ, ನಿನ್ನ ಮಗಳಿಗೆ ನೋಡೋದಾದರೆ ಬೆಳಿಗ್ಗೆ 8 ಗಂಟೆ ಒಳಗೆ ನೀವು ಅಲ್ಲಿ ಇರಬೇಕು ಅಂದರು. 8 ಗಂಟೆಗೆ ಅಂತ ಅವಳು ಕೆಲ್ಸಕ್ಕೆ ಹೋಗೋದು ಅಲ್ಲಿಂದ. ಮತ್ತು ನಾನಂದೆ ಅವ್ರು ನಮ್ಮ ಮನೆಯವ್ರು ನಾಳೆ ಬರ್ತಾರೆ ಅಂದೆ. ನಾಳೆ ಅವ್ರು ಬಂದರು, ನನ್ನ ತಂಗಿ ಮನೆಗೆ ಹೋದ್ವಿ. ರಾತ್ರಿ ಊಟ ಎಲ್ಲ ಆಯಿತು. ಮತ್ತು ನಾನು ಹೇಳಿದೆ, ಚಂದ್ರಮ್ಮ ಹೀಗೆಲ್ಲೋ ಇದ್ದಾಳೆ ಅಂದ್ಕೊಂಡ್ರೆ ನಾವು ಕರ್ಕೊಂಡು ಬರೋಣ ಅಂತ ಹೇಳಿದೆ. ಅವರಿದ್ದರು, ಅಯ್ಯೋ ಅವಳು ಕರಿಯೋಕೆ ಹೋಗೋದಾ, ನಮ್ಮನಿಗೆಲ್ಲ ಮಾಡಿ ಹೋದ್ಲು, ನಮಗೆಲ್ಲ ಹೊಡೆದೋದ್ಲು, ಹಿಂಗೆಲ್ಲ ಮಾಡಿ ಹೋದ್ಲು, ಅವಳಿಗೆ ಕರಿಯೋದು ಬೇಡ, ಎಲ್ಲಿ ಸಾಯಲಿ ಅಂತ ಅವ್ರು ಹೇಳಿದ್ರು. ಆಗ ನನ್ನ ತಂಗಿ ಇದ್ದವಳು, ಅಯ್ಯೋ ಮಾವ ನೀವು ಏನು ಹೀಗೆ ಹೇಳ್ತಿರಲ್ಲ, ಏನೋ ಅವಳು ಸರಿ ಇಲ್ಲದೆ ನಿಮ್ಮನ್ನು ಹಾಗೆ ಹೊಡೆದಿರ್ಬೋದು, ಅವಳು ಬೇಕು ಅಂತ ಹೊಡೆದಿಲ್ಲ. ಈಗ ಸಿಕ್ಕಿದ್ದಾಳೆ ಅಂದಮೇಲೆ ಇದ್ದಾಳೆ ಅಂದಮೇಲೆ ನೀವು ಹುಡುಕಿ ತರೋದೇ ನಿಮ್ಮದು ಕರ್ತವ್ಯ. ಮತ್ತು ಅವ್ರು ಯಾರೋ ಪಾಸ್ಟ್ ಹೇಳಿದಾರಂತಲ್ಲ, ನೀವು ಕರ್ಕೊಂಬರ್ರಿ, ಮತ್ತು ಅದು ಸರಿ ಆಗ್ಬೋದು ಅಂತ ಅವಳು ಹೇಳಿದ್ಲು ನನ್ನ ತಂಗಿ. ಮತ್ತು ನಾನಂದೆ, ನೋಡಿ ಬೆಳಿಗ್ಗೆ 8 ಗಂಟೆಗೆ ಭದ್ರಾವತಿಗೆ ಹೋಗು, ಭದ್ರಾವತಿಯಿಂದ ಬಸ್ ಸಿಗ್ತೈತೆ ನಿನಗೆ ಆರೇತೊಳ ಕೈಮರ ಅಂತ, ಆ ಸರ್ಕಲಲ್ಲಿ ನೀನು ಹೋಗಿ ನಿಂತ್ಕೋ, ಅವಳು ಆ ಕಡೆಯಿಂದ ಬರ್ತಿರ್ತಾಳಂತೆ ಅಂತ ಹೇಳಿದೆ. ನಿಮ್ಮ ಗಂಡನಿಗೆ ನೀವು ಹೇಳಿದ್ರಿ? ಹೇಳಿದೆ. ಹೇಳುವಾಗ ಅವರು ಆಯಿತು ಅಂತ ಹೇಳಿದ್ರು. ಬೆಳಿಗ್ಗೆ ಎದ್ದು ಅವ್ರು 6 ಗಂಟೆ ಬಸ್ಸಿಗೆ ತರೀಕೆರೆಯಿಂದ ಭದ್ರಾವತಿ ಹೋಗ್ಬೇಕು. ತರೀಕೆರೆಯಿಂದ ಬೆಳಿಗ್ಗೆ 6 ಗಂಟೆಗೆ ಭದ್ರಾವತಿಗೆ ಬಂದರು. ಭದ್ರಾವತಿಗೆ ಹೋಗಿ ಮತ್ತೆ ಇವಳು ಭದ್ರಾವತಿಯಿಂದ ಅವರು ಮತ್ತೆ ಆರೇತೊಳ ಕೈಮರ ಹಳ್ಳಿ ಅಂತ ಐತಲ್ಲ, ಅಲ್ಲಿ ಹೋಗಿ ಇಳಿದು ಆ ಸರ್ಕಲಲ್ಲಿ ಅವರು ನಿಂತ್ಕೊ ಅಂತ ಹಳ್ಳಿಯ ಸರ್ಕಲಲ್ಲಿ ನಿಂತರು. ಇವಳು ಆ ಕಡೆಯಿಂದ 4-5 ಜನ ಹೆಣ್ಮಕ್ಳ ಒಟ್ಟಿಗೆ ಬರ್ತಾ ಇದ್ಲಂತೆ. ಅಂದರೆ ಇವಳಿಗೆ ಆ ರಾತ್ರಿನೇ ದೇವ್ರ ದರ್ಶನ ಇವಳಿಗೆ ಕಂಡಿತ್ತೆ ಅಲ್ಲಿ ಚಂದ್ರಮ್ಮನಿಗೆ ಅಲ್ಲಿ ಕಂಡಿತ್ತೆ. ಎಲ್ಲಿ ಅವಳು ಇರುವ ಜಾಗದಲ್ಲಿ ದೇವ್ರ ದರ್ಶನ ಅಂದ್ರೆ ಶಿಲುಬೆಯಲ್ಲಿ ಯೇಸು ಸ್ವಾಮಿ 10 ನಿಮಿಷ ಇವಳಿಗೆ ಕಂಡಿತ್ತಂತೆ ಚಂದ್ರಮ್ಮಗೆ. ನೋಡಿದ್ರು ಕನಸಲ್ಲಿ. ಇವಳು ಕನಸಲ್ಲಿ ಅವಳು ನೋಡಿ ಮಕ್ಕಳೆಲ್ಲ ಸಣ್ಣ ಮಕ್ಕಳಿಗೆಲ್ಲ ಕರ್ಕೊಂಡು ಒಂದು ಭತ್ತದ ರಾಶಿ ಮೇಲೆ ಮಲಗಿದ್ಲಂತೆ. ಮಲಗುವಾಗ ಅರ್ಧ ರಾತ್ರಿಯಲ್ಲಿ ಕತ್ತಲೆ ಮನೆಯಲ್ಲಿ ತೆಗೆದು ಬಿಸಾಕ್ದಂಗೆ ಆತಂತ ಅವಳಿಗೆ ತೆಳಗೆ. ಆ ಬಿಸಾಕ್ದಂಗಾಗಿ ಅಯ್ಯೋ ದೇವರೇ ಇದೇನು ಹೀಗಾಯಿತು ಅಂತ ಭಯ ಪಡುವಾಗ ಅಲ್ಲೇ ಯೇಸು ಸ್ವಾಮಿದು ಬೆಳಕು, ಆ ಜೀವಂತ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪಾದ ಸ್ವಲ್ಪ ತೆಳಗೆ ಏನೋ ಒಂದು ದರ್ಶನ ಕಂಡಿತ್ತು ಶಿಲುಬೆಯಲ್ಲಿ. ಕಂಡ ತಕ್ಷಣ ಬರುವಾಗ ಆ ಹೆಂಗಸರ ಒಟ್ಟಿಗೆಲ್ಲ, ಅಯ್ಯೋ ನನಗೆ ಯಾಕೆ ನಾವು ಆ ದೇವ್ರಿಗೆ ಹೋಗಲ್ಲ ಮಾಡೋಲ್ಲ, ನನಗೆ ಯಾಕೆ ಆ ದೇವ್ರು ಕಂಡ್ರು ಅಂತ ಹೇಳ್ಕೊತ ಬರ್ತಾ ಇದ್ರಂತೆ. ಆವಾಗ ಅವ್ರು ಹೇಳ್ತಾರಂತೆ, ಬರ್ರೆ ಈಗ ಹುಚ್ಚಿದೇನು ಅಂತ ಹೇಳ್ತಾ ಇದ್ದಾರಂತೆ ಅವಳಿಗೆ. ಅಂದರೆ ಅವಳಿಗೆ ಸರಿ ಇರಲಿಲ್ಲಲ್ಲ, ಅದರಿಂದ ಅವರು ಹಾಗೆ ಹೇಳ್ಕೊಂಬಂದು ಏನಾರು ಹೇಳ್ಕೊಳ್ಳಿ ಅಂತ ಇವ್ರು ಬರ್ತಾ ಇರುವಾಗ ಇವರು ನನ್ನ ಗಂಡ ಸರ್ಕಲಲ್ಲಿ ನಿಂತಿದ್ರು. ಅವಳು ಅತ್ಲಿಂದ ಬರ್ತಾಯಿದ್ರು ಆ ಹೆಣ್ಮಕ್ಳ ಒಟ್ಟಿಗೆ. ಇದೇನು ನನ್ನ ತಂದೆ ಕಂಡಂಗೆ ಕಾಣ್ತಾರಲ್ಲ ಅಂತ ಇವಳು ದೂರಲಿಂದ ನೋಡಿದಾಳೆ. ರಾತ್ರಿ ನನಗೆ ಯೇಸು ಸ್ವಾಮಿ ಕೊಂಡ್ರು, ಈಗ ನನ್ನ ತಂದೆ ಬಂದಿದ್ದಾರಲ್ಲ ಅಂತ ಇವಳಿಗೊಂಥರ ಇದಾಯಿತು. ಆಗುವಾಗ ನನ್ನ ತಂದೆ ಬಂದಿದ್ದಾರೆ ಅಂತ ಕರೀತಾರಂತೆ. ನಾನು ಬರೋದಿಲ್ಲ, ನನಗೆ ಯಾರೂ ಇಲ್ಲ, ನನಗೆ ಯಾರು ತಾಯಿ ಇಲ್ಲ, ತಂದೆ ಇಲ್ಲ. ನಿಮ್ಮ ಮಗಳು ಹೇಳಿದ್ರು ತಂದೆ ಕರೀತಾ ಇದ್ದಾರೆ, ಅವಳು ನಾನು ಬರಲ್ಲ ಕೇಳ್ತಾ ಇಲ್ಲ. ಮತ್ತು ಅವ್ರ ಜೊತೆಗಿದ್ದವರೆಲ್ಲ ಹೋಗ ಚಂದ್ರ ಹೋಗ, ನಿಮ್ಮ ತಂದೆ ಕರಿಯಾಗಿ ಬಂದ್ಯಾರಲ್ಲ, ನಿಮ್ಮ ತಾಯಿಗೆ ಹುಷಾರಿಲ್ಲ ಅಂತ ಹೋಗ ಅಂತ ಅವ್ರು ಹೇಳುವಾಗ ಅವಳು ಬರುವಾಗ ನಮಗೆ ಯಾವ ಕಾಲಿಂದ ಹೊಡೆದಿದ್ಲಲ್ಲ ಊಟದ ತಟ್ಟೆ, ಆ ಕಾಲು ಅವ್ರ ತಂದೆ ಎದುರುಗಡೆನೆ ಎಡ್ಕೊಂಡು ಕಲ್ಲು ಹೊಡ್ಕೊಂಡ್ಬಿಟ್ಲು. ಆವಾಗ ರಕ್ತ ದಬ 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 ಸುರಿತು. ತಂದೆಗೆ ಕಲ್ಲು ಬಿಸಾಡಿ ಅಲ್ಲ, ನಮಗೆ ಊಟ ಮಾಡಿ ಹೋಗಿದ್ಲಲ್ಲ, ಆ ಕಾಲಲ್ಲೇ ಅವಳು ಕಲ್ಲು ಹೊಡ್ಕೊಂಡ್ಬಿಟ್ಲು ಅವಳ ಕಾಲಿಗೆ. ಅಂದ್ರೆ ಇಂಥ ಒಂದು ಘಟನೆ ನೆನಪಾಗಿ ಅವಳ ಕಾಲಿಗೆ ಮತ್ತೆ ನಮಗೆ ಆ ಕಾಲಿಂದಾನೇ ಹೊಡೆದಿದ್ಲಲ್ಲ, ರಕ್ತ ಅಂದ್ರೆ ಅವಳ ಮೈಯಲ್ಲಿ ಒಂದು ಹನಿ ರಕ್ತ ಇರಲಿಲ್ಲಂತೆ, ಅಷ್ಟು ಅವಳ ಬನಹೀನತೆ ಆಗಿದ್ಲು. ನಂತರ ಬಂದು ಕರ್ಕೊಂಬಂದ್ಮೇಲೆ ಅಲ್ಲಿ ನಾನು ತರೀಕೆರೆಯಲ್ಲಿ ಇದ್ದೆ. ಮತ್ತು ಕರ್ಕೊಂಡು ಹೋಗುವಾಗ ಮನೆಗೆ ಹೋದ್ವಿ.
ಮನೆಗೆ ಹೋಗುವಾಗ ಅಲ್ಲಿ ಎಲ್ಲ ಹೆಂಗಸರು ಗಂಡಸರು ಎಲ್ಲ ಬಂದು ಮುತ್ರ್ಕೊಂಬಿಟ್ರು. ಯಾಕೆ ಅಂದರೆ ಎಲ್ಲರ ತಾಕು ಅವಳು ಒಳ್ಳೆ ಇದ್ದಾಳೆ, ನಮ್ಮ ಹತ್ರ ಮಾತ್ರ ಹೀಗೆ ಇದ್ದಳು. ಎಲ್ಲರೂ ಎಲ್ಲಿ ಹೋಗಿದ್ದೆ ಚಂದ್ರಮ್ಮ, ಎಲ್ಲಿ ಹೋಗಿದ್ದೆ ಚಂದ್ರಮ್ಮ ಅಂತ ಎಲ್ಲರಿಗೊಂದು ಸಂತೋಷವಾಗಿದೆ. 3-4 ತಿಂಗಳಿಂದ ಒಳ್ಳೆ ಹುಡುಗಿ ಅಲ್ವಾ, ನೀನು ಯಾಕೆ ಹೀಗೆ ಹೋದೆ ಚಂದ್ರಮ್ಮ, ಯಾಕೆ ಹೀಗೆ ಹೋದೆ ಅಂತ ಎಲ್ಲರೂ ಹೇಳೋರು, ಬಂದು ಕೇಳೋರು ಅವಳಿಗೆ. ಆಮೇಲೆ ಅವಳು ಸುಮ್ಮನೆ ಇದ್ಲು. ನಿಮಗೆ ಸಂತೋಷವಾಗಿರ್ಲಿಲ್ವಾ? ನಮಗೆ ಸಂತೋಷ ಆಗ್ಲೇಬೇಕು, ಯಾಕಂದ್ರೆ ಎಷ್ಟು ತಿಂಗಳು ಎಲ್ಲರೂ ಅವಳು ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಸತ್ಲು ಅಂತ ಎಲ್ಲ ಹೇಳುವಾಗ ನೆನೆಸಿದ್ವಿ ಅಲ್ಲ. ಆದ್ರೆ ನಮ್ಮ ದೇವರು ಎಷ್ಟು ಅದ್ಭುತ ಮಾಡಿದ್ರಲ್ಲ. ನಿಮ್ಗೆ ಈ ಒಂದು ಘಟನೆ ಅಂದ್ರೆ ಅವ್ರ ಪಾಶ ಸುನಿಲ್ ಸರ್ ಹೇಳಿದ್ರು, ನಿಮ್ಮ ಮಗಳು ತಿರುಗಿ ನಿಮ್ಗೆ ಸಿಗ್ತಾಳೆ ಅನ್ನೋದು ನಿಜವಾಗ್ಲೂ ನಿಜವಾಯ್ತು. ಆಮೇಲೆ ಮತ್ತೆ ನಾವು ಕರ್ಕೊಂಬಂದು ಅಲ್ಲಿ ಮತ್ತೆ ಹಿಂದೆ ಅಲ್ಲಿ ಇದ್ಲಲ್ಲ ಪಾಪ ಅವ್ರಿಗೆ ಹೇಳ್ಬೇಕಲ್ಲ ಅಲ್ಲಿ ಅಂತ ಪಾತ್ರೆ ಅದು ಇದು ಎಲ್ಲ ಬೇಕಾಗಿತ್ತಂದ್ವಿ, ಬೇಡ ಅದಲ್ಲೇ ಬಿಟ್ಟು ಬಂದ್ವಿ. ಇವಳಿಗೆ ಕರ್ಕೊಂಬಂದು ನಾನು ಬರೋದೇ ಇಲ್ಲ ಅಂತ ಕೂತಿದ್ಲು. ಆದರೂ ಸಹ ನಾವು ಒತ್ತಾಯ ಮಾಡಿ ಕರ್ಕೊಂಬಂದ್ಮೇಲೆ ಹಾಗೆ ಒಂದು 2-3 ತಿಂಗಳು ಇಲ್ಲಿ ಬೇತಲ್ ಚರ್ಚಿಗೆ ಕರ್ಕೊಂಬಂದ್ವಿ. ನೀವು ಅಲ್ಲಿ ಶಿವಮೊಗ್ಗದಿಂದ ಮತ್ತೆ ನೀವು ಶಂಕರ್ಪುರ ಬೇತಲ್ ಚರ್ಚಿಗೆ ಕರ್ಕೊಂಡ್ಬಂದ ನಂತರ ಇಲ್ಲಿ ದೀಕ್ಷಾಸನ ತಗೋಬೇಕು ಅಂದ್ರು. ಮತ್ತೆ ಅಂದ್ರೆ ಆ ಸಮಯದಲ್ಲಿ ಮತ್ತೆ ನೀವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಕಂಡುಕೊಂಡ್ರಿ. ಈ ಒಂದು ಘಟನೆ ನಿಮ್ಮನ್ನು ಯೇಸು ಕ್ರಿಸ್ತ ನಡೆಸಿತ್ತು. ಮತ್ತೆ ಇಲ್ಲ ಆದ್ರೆ ನಾವು ದೇವರು ನಮಗೆ ಪರಿಚಯ ಇರಲಿಲ್ಲ, ಪಾಸ್ಟ್ರು ಸಹ ನಮಗೆ ಪರಿಚಯ ಇರಲಿಲ್ಲ. ಆದ್ರೂ ಸಹ ಅದ್ರ ಮೂಲಕವಾಗಿ ದೇವರು ನಮ್ಮನ್ನ ಒಂದು ರಕ್ಷಣೆ ಬಂದ ನಂತರ ಆ ದೇವರು ನಮ್ಮನ್ನ, ನನ್ನ ಕುಟುಂಬನ, ನನ್ನ ಮಕ್ಕಳನ್ನ ಎಲ್ಲರನ್ನ ನಮ್ಮನ್ನ ರಕ್ಷಿಸಿ ಆ ದಿನದಿಂದ ಈ ದಿನದವರೆಗೂ ನಮ್ಮನ್ನ ಒಳ್ಳೆಯದೇ ಮಾಡಿದ್ದಾರೆ ಹೊರತು ಈ ದೇವರಿಗೆ ಬಂದ ನಂತರ ನಮ್ಮನ್ನ ಕಷ್ಟ ಎಷ್ಟೋ ಬಿಡುಗಡೆ ಆಗಿತ್ತೆ. ಮತ್ತೆ ನಮ್ಮನ್ನ ಯಾವುದೇ ಒಂದು ಕೊರತೆ ಇಲ್ಲದೆ ಯಾವುದಕ್ಕೆ ಒಂದು ಕೊರತೆ ಇಲ್ಲದೆ ದೇವರು ನಮ್ಮನ್ನು ಇಷ್ಟವರೆಗೂ ನಮ್ಮನ್ನು ನಡೆಸಿದ್ದಾರೆ. ಆದರೆ ಮುಂದೆ ಇನ್ನೂ ದೇವರು ನಮ್ಮ ಮೂಲಕವಾಗಿ ಅನೇಕರು ನಮ್ಮ ದೇವರು ಕಂಡುಕೋಬೇಕು ಅಂತ ನಾವು ಅನೇಕರಿಗೆ ನಾವು ಮಾಧುರಿಯಾಗಿ ನಾವು ಆ ಪಟ್ಟಣದಲ್ಲಿ ನಮ್ಮನ್ನು ದೇವರು ನಿಲ್ಲಿಸಿದ್ದಾರೆ, ಮಂಚಗಳ ಪಟ್ಟಣದಲ್ಲಿ. ಹಾಗಾಗಿ ಅವಳು ಆ ದೇವರಿಗೋಸ್ಕರ, ನನ್ನ ದೇವರಿಗೋಸ್ಕರ ನಾವು ಜೀವಿಸ್ತಾ ಇದ್ದೀವಿ ಆವತ್ತಿಂದ ಇವತ್ತುವರೆಗೂ. ಮತ್ತೆ ಅವಳು ಒಳ್ಳೆಯದು, ಈಗ ಸ್ವಲ್ಪ ಚೆನ್ನಾಗಿದ್ದಾಳೆ. ದೇವರು ಅವಳನ್ನ ಒಳ್ಳೆಯದ ಮಾಡಿದ್ದಾರೆ ಅಂತ ನಾವು ಯಾವತ್ತೂ ನಂಬಿದ್ದೀವಿ. ಮತ್ತು ಇತರಿಗೂ ಸಹ ನಾವು ದೇವ್ರದ್ದು ಸಾಕ್ಷಿಯಾಗಿ ನಾವು ನಿಂತಿದ್ವಿ. ದೇವರು ನಮ್ಮನ್ನು ನಿಲ್ಲಿಸಿದ್ದಾರೆ. ನಮ್ಮ ಸುನಿಲ್ ಪಾಸ್ಟ್ರ್ ಮೂಲಕವಾಗಿ ನಮ್ಮನ್ನು ಇಲ್ಲಿ ಬಂದರೂ ಕೂಡ ಅವಳಿಗೆ ಮತ್ತೆ ಬಿಡುಗಡೆ ಆಗೋಲ್ಲ ಅಂತ ತುಂಬ ಹೋರಾಟ ಇತ್ತು ಅವಳಿಗೆ. ಆದರೆ ದೇವರು ಎಲ್ಲ ಬಿಡುಗಡೆ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ. ನೀವು ಹೇಳಿದ್ರಿ ಮನೆ ಬಿಟ್ಟು ಹೋಗುವವರು ಅಷ್ಟು ಸರಿ ಇಲ್ಲ ಮಾನಸಿಕವಾಗಿ. ಅದ ನಂತರ ಇಲ್ಲಿ ಶಂಕರ್ಪುರಕ್ಕೆ ತಂದ ಮೇಲೆ ಸಂಪೂರ್ಣವಾಗಿ ಬಿಡುಗಡೆ ಆಯ್ತು. ಮತ್ತೆ ನಿಮ್ದು ರಕ್ಷಣೆಗೆ ಬಂತು. ಮತ್ತೆ ನಂತರ ನಾನು ಗಂಡ ಕೂಡ ಕುಡಿದು ತುಂಬಾ ರಕ್ಷಣೆ ಬರ್ಲಿಕ್ಕೆ ಕೇಳ್ತಾನೆ ಇರಲಿಲ್ಲ. ನಾವೆಲ್ಲ ಇಲ್ಲಿ ಬಂದರೆ ಅವ್ರು ಕುಡಿದು ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಇಲ್ಲಿ ಬಿದ್ದಿರೋದು ಎಷ್ಟೋ ನಮ್ಮ ಸಭೆಯಲ್ಲಿ ಎಷ್ಟೋ ವಿಶ್ವಾಸಿಗಳು ಎಲ್ಲರೂ ಪಾಸ್ಟ್ರು ಎಲ್ಲ ಹೇಳೋರು, ಅಂಕಲ್ ಬಾ ಅಂತ. ನಾನು ಬರೋಲ್ಲ ಕುಡಿದೇ ಇರೋರು ಯಾವಾಗಲೂ. ಆದರೆ ನನ್ನ ದೇವರು ಅವ್ರನ್ನೂ ಕೂಡ ರಕ್ಷಣೆಗೆ ತಂದ್ರಲ್ಲ. ದೇವರು ನಮ್ಮನ್ನು ಇಷ್ಟವರೆಗೂ ದೇವ್ರ ಕೃಪೆಯಿಂದ ಮಾತ್ರವೇ ನಾವು ನಿಂತಿರೋದೇ ಹೊರತು ನಮ್ಮ ದೇವರು ಎಷ್ಟು ಒಳ್ಳೆಯವರು ಅಂದರೆ ಅದು ಇನ್ನು ಯಾವ ದೇವರಿಲ್ಲ, ನಮಗಿರೋದು ಒಬ್ಬನೇ, ನಾನು ಯೇಸು ಕ್ರಿಸ್ತನು ಅಂತ ನಾವು ನಂಬಿದ್ದೇವೆ. ಆದ್ದರಿಂದ ದೇವ್ರ ಮೂಲಕವಾಗಿ ನಮ್ಮ ಮೂಲಕವಾಗಿ ಅನೇಕರು ರಕ್ಷಣೆಗೆ ಬರಬೇಕು ಅಂತ ನಮ್ಮ ಆಸೆ. ಅಷ್ಟು ನಮ್ಮನ್ನು ದೇವರು ಅದ್ಭುತವಾಗಿ ನಮ್ಮನ್ನು ನಡೆಸಿದ್ದಾರೆ. ಇಲ್ಲಿ ಸಹ ನಮ್ಮನ್ನು ಒಂದೇ ಮನೆಯಲ್ಲಿ 10 ವರ್ಷ ಇದ್ದರೂ ಕೂಡ ನಮ್ಮನ್ನು ಈಗ ಎಷ್ಟು ವರ್ಷ ಇದ್ದರೂ ಕೂಡ ಒಬ್ಬರ ಮನೆ ಬಿಡಬೇಕಲ್ಲ. ಆದರೆ ನಮ್ಮನ್ನು ಬೇರೆ ಮನೆ ಕೊಟ್ಟರೂ ಕೂಡ ದೇವರು ಒಳ್ಳೆಯ ರೀತಿ ನಮ್ಮ ಮನೆ ಕೊಟ್ಟಿದ್ದಾರೆ. ಬಾಡಿಗೆ ಇಲ್ಲದೆ ಕುಟುಂಬವಾಗಿ ನಾವು ನಿಂತಿದ್ದೇವೆ. ಮಂಚಕಲ್ಲಲ್ಲಿ ನನ್ನ ದೇವರ ಕೃಪೆಯಿಂದ ಮಾತ್ರವೇ. ಮತ್ತು ನನ್ನ ಸೇವಕಿ ಮೂಲಕವಾಗಿ ಅವರು ನಮಗೋಸ್ಕರ ಪ್ರಾರ್ಥನೆ ಮಾಡಿ ನಮ್ಮನಿಗೋಸ್ಕರ ಎಷ್ಟೋ ಇದು ಮಾಡಿ ನಮ್ಮನ್ನು ನಿಲ್ಲಿಸಿದ್ದಾರೆ. ದೇವರಿಗೆ ಕೋಟಿ ಸ್ತೋತ್ರ ಸಲ್ಲಿಸ್ತೀವಿ. ದೇವರು ನಿಜವಾಗ್ಲೂ ಒಳ್ಳೆ ದೇವರು ನಮ್ಮ ಜೀವಿತದಲ್ಲಿ ಇನ್ನು ನಮ್ಮನ್ನು ಈ ದೇವ್ರ ಮೂಲಕವಾಗಿ ನಮ್ಮನ್ನು
ಲಾಯರ್ ವಕೀಲರು ಹೇಳ್ತೀನಿ ನಿಮ್ಮನ್ನು 5 ಸೆನ್ಸ್ ಜಾಗ ಕೊಡ್ತೀವಿ ಅಂತ ಮೊನ್ನೆ ಸಹ ಹೇಳಿದ್ದಾರೆ. ದೇವ್ರ ಕೃಪೆ ಹೇಗೈತೋ ನಿಮ್ಗೆ 5 ಸೆನ್ಸ್ ಜಾಗ ಕೊಡ್ತೀನಿ ಎಂಬುದಾಗಿ ಹೇಳಿದ್ದಾರೆ. ಅನೇಕ ಅದ್ಭುತಗಳು ರಕ್ಷಣೆಗೆ ಬಂದ ಮೇಲೆ ಒಡೆದೋಗಿದ್ದ ಕುಟುಂಬ ಮತ್ತೆ ಒಂದಾಯ್ತು, ಕಳೆದೋಗಿದ್ದ ಮಗಳು ಸಿಕ್ಕಿದ್ರು, ಅಷ್ಟೇ ಅವರಿಗೆ ಬಿಡುಗಡೆ ಕೂಡ ಆಯ್ತು. ಅದ್ಭುತವಾದ ಆಗಿದ್ದಾರೆ. ದೇವರು ಅಷ್ಟು ನಮ್ಮನ್ನು ಅದ್ಭುತ ನಮ್ಮ ಜೀವಿತದಲ್ಲಿ ನನ್ನ ಕುಟುಂಬದಲ್ಲಿ ಮಾಡಿದ್ದಾರೆ. ಇನ್ನು ಹಿಂದೆ ಇರೋರಿಗೂ ಕೂಡ ಅವ್ರ ರಕ್ಷಣೆ ಬರಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ದೇವರಿಗೆ ಕೋಟಿ ಸ್ತೋತ್ರ ಸಲ್ಲಿಸ್ತೇವೆ. ದೇವರು ಅಷ್ಟು ಒಳ್ಳೆ ದೇವರು, ನಮ್ಮನ್ನು ಒಳ್ಳೆಯದೇ ಮಾಡಿದ್ದಾರೆ. ನಮ್ಮನ್ನು ಇಷ್ಟು ವಯಸ್ಸಿಗೂ ಸಹ ನಾವು ಕೆಲಸ ಮಾಡುವಂಥ ಕೃಪೆ ದೇವರು ನಮ್ಮನ್ನು ಕೊಟ್ಟಿದ್ದಾರೆ. ಮಾಡದೇ ಇರಲಿ, ದೇವರು ಇವತ್ತಿನ ಚಿಂತೆ ಮಾಡಿರಿ, ನಾಳೆ ನೀವು ಮಾಡಬೇಡ್ರಿ, ನಾನು ಮಾಡ್ತೀನಿ ಅಂತ ನಾನು ದೇವರು ಹೇಳಿದ್ದಾರೆ. ಆದರೂ ನಮ್ಮನ್ನು ಯಾವುದಕ್ಕೂ ಕೊರತೆ ಇಲ್ಲದಾಗೆ ದೇವರು ನಮ್ಮನ್ನು ನಡೆಸಿದ್ದಾರೆ. ದೇವರಿಗೆ ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ. ಈ ಸಾಕ್ಷಿ ಮೂಲಕವಾಗಿ ನಿಜವಾಗೂ ನಿಮ್ಮೊಂದು ಸಾಕ್ಷಿ, ನಿಮ್ಮ ಅನುಭವಗಳು ಅದು ಅದ್ಭುತಕರವಾಗಿತ್ತು. ಕಳೆದೋದಂತ ಮಗಳು ಸಿಕ್ಕಿದ್ರು, ಅದ ನಂತರ ಇದುವರೆಗೆ ಕೊರತಿಲ್ಲದೆ ನಿಮ್ಮನ್ನು ನಡೆಸಿದ್ದಾರೆ. ನಿಮ್ಮೊಂದು ಹೃದಯದ ಆಸೆಗಳ ಪ್ರಕಾರ ದೇವರು ನಿಮ್ಮ ಜೀವಿತವನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಈ ಒಂದು ಸಾಕ್ಷಿಯನ್ನು ನೀವು ನಮ್ಮ ಒಂದು ಆಸರೆ ಟಿವಿ ಚಾನೆಲ್ಗೆ ಬಂದು ನೀವು ಹೇಳಿದ್ದಕ್ಕಾಗಿ ನಮ್ಮ ಆಸರೆ ಟಿವಿ ಚಾನೆಲ್ ಪರವಾಗಿ ನಿಮಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ವೀಕ್ಷಕರೇ, ಈಗ ತಾನೇ ಕೇಳಿದಂಥ ಒಂದು ಸಾಕ್ಷಿ, ಅನೇಕ ಒಂದು ಘಟನೆಗಳು, ಕಷ್ಟ, ನೋವುಗಳು, ಹಿಂಸೆಗಳು, ಸಮಸ್ಯೆಗಳ ಮಧ್ಯದಲ್ಲಿ ಒಂದು ಸ್ವಾಮಿ ಯೇಸು ಕ್ರಿಸ್ತನವರನ್ನು ಸಂಧಿಸಿದನು. ಆ ಒಂದು ಮಗಳು ಚಂದ್ರಮ್ಮ ಎಂಬುದಾಗಿ ಅವರು ಕಳೆದೋಗಿದ್ರು. ಯಾವುದೇ ಒಂದು ವಿಳಾಸ ಗೊತ್ತಿಲ್ಲ, ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ ಎಂಬುದಾಗಿ ವಿಷಯವೇ ಗೊತ್ತಿಲ್ಲ. ಆದರೆ ಒಂದು ಅಮ್ಮನವರ ಪರಿಚಯ ಮೂಲಕ, ಒಂದು ವ್ಯಕ್ತಿಯ ಪರಿಚಯದ ಮೂಲಕ ಅವರಿಗೆ ಶಂಕರ್ಪುರ ಬೇತೇಲ್ ಸಭೆಯ ಪರಿಚಯವಾಯಿತು. ಬೇತೇಲ್ ಸಭೆಗೆ ಬಂದ ನಂತರ ಪ್ರಾರ್ಥನೆಯಲ್ಲಿ ಪಾಸ್ಟರ್ ಸುನಿಲ್ ಜಾನ್ ಡಿಸೂಜ್ ಅವರು ಹೇಳಿದರು ಪ್ರವಾದನೆ ಮೂಲಕ, ನಿಮ್ಮ ಮಗಳು ಬದುಕಿ ಇದ್ದಾರೆ, ಅವರು ಎಲ್ಲಿದ್ರು ನಿಮ್ಮ ಹತ್ತಿರ ಬರ್ತಾರೆ ಎಂಬುದಾಗಿ. ಆ ಒಂದು ಮಾತು ಅವರ ಜೀವಿತದಲ್ಲಿ ನೆರವೇರಿತು. ಅದರ ನಂತರ ನೀವು ಕೇಳಿದ್ರಿ, ಕಳೆದೋದ ಮಗಳು ಸಿಕ್ಕಿದ್ರು. ಅದರ ನಂತರ ಅವರ ಗಂಡ ಕುಡುಕತನದಿಂದ ಅನೇಕ ಸಮಸ್ಯೆಗಳಿತ್ತು, ಅದರಿಂದ ಸಹ ಅವರು ಬಿಡುಗಡೆ ಹೊಂದಿಕೊಂಡ್ರು. ಅದರ ನಂತರ ಅವರ ಜೀವಿತ ಒಂದು ಅದ್ಭುತವೇ. ಎಲ್ಲ ಯಾವುದೇ ವಿಷಯಕ್ಕೆ ಕೈ ಹಾಕಿದ ಅವರು ಹೇಳಿದರು ಜೀವಿತದಲ್ಲಿ ಕೊರತೆ ಇಲ್ಲ ಎಂಬುದಾಗಿ. ಯಾವಾಗ ನಾವು ಯೇಸು ಸ್ವಾಮಿಯನ್ನು ನಾವು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ತೇವೆ, ನಮ್ಮ ಜೀವಿತವನ್ನು ಆತನ ಪಾದದ ಕಡೆಗೆ ನಾವು ಸಮರ್ಪಿಸುತ್ತೇವೆ, ಆತನು ನಮ್ಮೆಲ್ಲ ವಿಷಯವಾಗಿ ಚಿಂತಿಸುವ ಆತನಾಗಿದ್ದಾನೆ. ಯಾಕಂದರೆ ಆತನು ಒಳ್ಳೆಯ ಕುರುಬನು. ಯಾಕಂದರೆ ಆತನು ನಮ್ಮ ಜೀವಿತದಲ್ಲಿರುವಾಗ ನಮಗೆ ಯಾವ ವಿಷಯಕ್ಕೂ ನಾವು ಚಿಂತೆ ಮಾಡುವ ಅಥವಾ ನಾವು ದುಃಖಿಸುವ ಅವಶ್ಯಕತೆ ಇಲ್ಲ. ಹೌದು, ನಾವು ದೇವರ ವಾಕ್ಯದಲ್ಲಿ ನಾವು ನೋಡಿದಾದರೆ ನಿನ್ನ ದುಃಖಿಸುವ ದಿನಗಳು ಕೊನೆಗಾಣುವವು. ಯಾವಾಗ ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಬರ್ತಾನೋ ನಮ್ಮ ದುಃಖಿಸುವ ದಿನಗಳು ಕೊನೆಗಾಣುತ್ತವೆ, ಸಂತೋಷದ ದಿನಗಳು ಅದು ಪ್ರಾರಂಭವಾಗುತ್ತವೆ. ಈ ಒಂದು ಸಾಕ್ಷಿಯು ನಿಮ್ಮ ಜೀವಿತಕ್ಕೆ ಸಂತೋಷ ಸಮಾಧಾನವನ್ನು ತಂದುಕೊಳ್ಳಲಿ. ಅಷ್ಟೇ ಅಲ್ಲದೆ ನಿಜವಾದ ದೇವರ ಕಡೆಗೆ ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳುವಂತಾಗಲಿ ಎಂಬುದಾಗಿ ಹೇಳುತ್ತಾ ಈ ಒಂದು ಸಾಕ್ಷಿಯನ್ನು ಮುಗಿಸುತ್ತಿದ್ದೇವೆ. ಮತ್ತು ಹೊಸ ಸಾಕ್ಷಿಯೊಂದಿಗೆ ಮತ್ತೆ ನಿಮ್ಮ ಮಧ್ಯದಲ್ಲಿ ನಾವು ಬರಲಿದ್ದೇವೆ. ಅಲ್ಲಿ ತನಕ ವೀಕ್ಷಿಸ್ತಾ ಇರಿ ಆಸರೆ ಟಿವಿ.